नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्य वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालभे तान् वन्दे धेनुपाचार्यान् तत्त्वज्ञानार्थसिद्धे। श्री गुरुभ्यो नमः। हरिः ओम हरिः ओम हरिः ओम हरिः ओम। स्वस्त्यस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृत कल्मषापनोदनपटुतरे। अद्य भीमसेन आत्मकथा प्रारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे।
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಭೀಮಸೇನನಾದ ನನ್ನ ಭಕ್ತಿಯ ಸಾಧನ ನನ್ನಲ್ಲಿ ಸುಖ ದುಃಖದಲ್ಲಿ ಒಂದೇ ರೀತಿಯಾಗಿ ಇದು ಭಗವಂತನ ಕೃಪೆ, ಭಗವಂತನು ಕೊಟ್ಟು ವರ ಅಂತ ತಿಳ್ಕೊಂಡಂತೇಳಿ ಸ್ವೀಕರಿಸಿ ನನ್ನ ಜೀವನದಲ್ಲಿ ನಾನು ಹೇಗೆ ಅದನ್ನು ಅಳವಡಿಸಿಕೊಂಡೆ ಅದನ್ನು ನೀವು ಕೇಳಿದ್ದೀರಿ. ಇನ್ನು 13ನೇದ್ದು, ಇದು ಭಕ್ತಿಯ ಸಾಧನವಲ್ಲ, ಇದೊಂದು ಕೇವಲ ಜ್ಞಾನದ ಸಾಧನ ಅಲ್ಲ, ಇದೊಂದು ಜ್ಞಾನದ ಇನ್ನೊಂದು ರೂಪ ಭಕ್ತಿ. ಭಕ್ತಿ ಜ್ಞಾನ ಪರಮಾತ್ಮನ ಗುಣಗಳನ್ನು ತಿಳಿದುಕೊಂಡು ಪ್ರೀತಿಸುವುದು, ಪರಮಾತ್ಮನ ಪ್ರೀತಿಸಿ ಅವನ ಗುಣಗಳನ್ನು ತಿಳಿದುಕೊಳ್ಳುವುದು ಎರಡು ಒಂದೇ ಅಲ್ಲ. ಹೌದು, ಜ್ಞಾನ ಭಕ್ತಿ ಬೇರೆ ಬೇರೆಯಾಗೂ ಅದನ್ನು ಶಬ್ದ ಹೇಳ್ತಾರೆ. ಯಾಕೆ? ಜ್ಞಾನವಿಲ್ಲದೆ ಪ್ರೀತಿ ಹುಟ್ಟೋದಿಲ್ಲ, ಪ್ರೀತಿ ಇಲ್ಲದೆ ಜ್ಞಾನ ಇರೋದಿಲ್ಲ. ಎರಡೂ ಜೊತೆಯಲ್ಲಿರೋದ್ರಿಂದಾಗಿ ಎಲ್ಲಿ ಭಕ್ತಿ ಅಂತ ಹೇಳ್ತಾರೆ ಅಲ್ಲಿ ಜ್ಞಾನ ಅಂತ ತಿಳ್ಕೊಳ್ಬೇಕು, ಎಲ್ಲಿ ಜ್ಞಾನ ಅಂತ ಹೇಳ್ತಾರೆ ಭಕ್ತಿ ಅಂತ ತಿಳಿದುಕೊಳ್ಬೇಕು. ನೀವು ಅನ್ಬೋದು, ಏನು ಭೀಮ ಹೀಗಾಗಿ ತಿಳ್ಕೊಳ್ಬೇಕು ಅಂತೇಳಿ. ನನ್ನ ಅರ್ಜುನ ನಾನು ಮಧ್ವಾಚಾರ ಆದಾಗ ಟೀಕಾಚಾರ್ಯರಾಗಿ ಶೇಷಾವೇಶದಿಂದ ಯುಕ್ತನಾಗಿ ಹುಡ್ತಾನೆ. ಆಗ ನೀವು ಅವರನ್ನು ಟೀಕಾಚಾರ್ಯರು ಅಂತ ಪೂಜಿಸ್ತೀರಿ. ಆ ಟೀಕಾಚಾರ್ಯರು ಹೇಳಿದ ಎಲ್ಲ ಮಾತು ನನ್ನ ಮಾತುಗಳೇ. ಆ ಟೀಕಾಚಾರ್ಯರೇ ತಮ್ಮ ನ್ಯಾಯಸೂಧಾದಲ್ಲಿ ಹೇಳ್ತಾರೆ, ಅಸ್ಮಿನ್ ಶಾಸ್ತ್ರೇ ಜ್ಞಾನಂ ಭಕ್ತಿ ಇತಿ ಪರಸ್ಪರ ಪರಿಭಾಷೆಯ ಯತ್ರ ಜ್ಞಾನಮುಚ್ಯತೆ ತತ್ರ ಭಕ್ತಿರಪಿ ಉಚ್ಯತೆ, ಯತ್ರ ಭಕ್ತಿರುಚ್ಯತೆ ತತ್ರ ಜ್ಞಾನರಪಿ ಉಚ್ಯತೆ, ಜ್ಞಾನಮಪಿ ಉಚ್ಯತೆ ಇತಿ ದ್ವಯೋಃ ಸಮಾನಾರ್ಥಕತ್ವೇನ ಅಸ್ಮಿನ್ ಶಾಸ್ತ್ರೆ ಅನೇಕದಾ ಉಪಯೋಗಃ ಕೃತಃ. ಅತಃ ಅನಯೋಃ ಅವಿನಾಭಾವತ್ವಾತ್ ಏಕಶಬ್ದೇನ ಅನ್ಯಂ ಜ್ಞಾನಶಬ್ದೇನ ಭಕ್ತಿ ಅಪಿ ಉಚ್ಯತೆ, ಭಕ್ತಿಶಬ್ದೇನ ಜ್ಞಾನ ಅಪಿ ಉಚ್ಯತೆ ಅಂತ ನ್ಯಾಯಸೂಧಾದಲ್ಲಿ ಹೇಳಿದ್ದಾರೆ. ನಿಮಗೆ ಅದು ನಿಜವಾಗಿಯೂ ಟೀಕಾಕೃತ್ಪಾದ ರೂಪದಿಂದ ಅರ್ಜುನ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ಪರಿಭಾಷೆ ಬಹಳ ಅತ್ಯುತ್ತಮವಾದಂಥದ್ದು. ಅದನ್ನು ನೆನಪೇ ಇಟ್ಕೊಳ್ಳಿ. ಇನ್ನು ಇದರ ಜೊತೆಗೆ ಪರಮಾತ್ಮ ಶ್ರೀಕೃಷ್ಣ ಏನೋ ಹೇಳಿದ, ಬರೀ ಭಕ್ತಿ ಅಂತ ಹೇಳಿಲ್ಲ, ಅನನ್ಯ ಯೋಗ ಮತ್ತು ಅವ್ಯಭಿಚಾರಿಣಿ ಎರಡು ರೀತಿಯಾದಂತಹ ವಿಶೇಷಣಗಳನ್ನು ಕೊಟ್ಟಿದ್ದಾನೆ ಶ್ರೀಕೃಷ್ಣ. ಅನನ್ಯ ಯೋಗ ಅಂತ ತಿಳ್ಕೊಂಡಂಥದ್ದೇನು? ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡು ಉಳಿದವರನ್ನು ಎಂದಿಗೂ ಸರ್ವೋತ್ತಮ ಅಂತ ತಿಳಿದುಕೊಳ್ಳದೇ ಇರುವುದು, ಇದಕ್ಕೆ ಅನನ್ಯ ಯೋಗ ಅಂತ ಹೇಳಿ ಕರೀತಾರೆ. ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿ ತೆಗೆದುಕೊಂಡು ಬಂದಿದ್ದೇನೆ. ಭೀಮ ತನ್ನ ಜೀವನದಲ್ಲಿ ದೇವರನ್ನು ಬಿಟ್ಟು ಯಾರಿಗೂ ನಮಸ್ಕಾರ ಮಾಡಲಿಲ್ಲ. ದೇವರ ಆಜ್ಞೆ ಇತ್ತು ಅಂತ ತಿಳ್ಕೊಂಡು ಅಂತ ಹೇಳಿ ತಂದೆ ತಾಯಿ, ಆ ನಂತರ ಭೀಷ್ಮ ದ್ರೋಣ, ಅಣ್ಣ, ಇವರಿಗೆ ನಮಸ್ಕಾರ ಮಾಡಿದ್ದ. ಅದು ಪರಮಾತ್ಮನ ಆಜ್ಞೆ ಇತ್ತು ಅಂತ ತಿಳ್ಕೊಂಡಂತ ಹೇಳಿ.
ಇದ್ದೇ ಇದೆ, ಅದು ಕೂಡ ನಾನು ಮಾಡ್ತಕ್ಕಂಥವನಿಲ್ಲ. ದೇವರನ್ನು ಬಿಟ್ಟು ಬೇರೆ ಯಾವ ದೇವತೆಗಳನ್ನು ನಾನು ನಮಸ್ಕರಿಸಲಿಲ್ಲ, ಅವರ ಹತ್ರ ಏನೂ ಬೇಡಲಿಲ್ಲ. ಕ್ಷತ್ರಿಯರಿಗೆ ಇದು ಬೇಡೋ ಪ್ರಸಂಗ ಹೆಜ್ಜೆ ಹೆಜ್ಜೆಗೂ ಬರ್ತದೆ. ಯಾಕೆ? ಕ್ಷತ್ರಿಯರಿಗೆ ಅಸ್ತ್ರವಿದ್ಯೆ ಭಾಳ ಮಹತ್ವಪೂರ್ಣವಾದದ್ದು. ಅಸ್ತ್ರವಿದ್ಯೆಯಲ್ಲಿ ಅಗ್ನಿಸ್ತ್ರ ಬಿಡಬೇಕಾಗ್ತದೆ. ಅವಾಗ ಅಗ್ನಿಗೆ ಕರೆದು ಆವಾಹನ ಮಾಡಿ, ಪಾರಪ ಕೂತ್ಕೋ ನನಗೆ ಸಹಾಯ ಮಾಡು ಅಂತ ಕೇಳಬೇಕಾಗ್ತದೆ. ವಾಯು ಅಸ್ತ್ರ ಬಿಡುವಾಗ ವಾಯುದೇವರಿಗೆ ಪ್ರಾರ್ಥನೆ ಮಾಡಬೇಕಾಗ್ತದೆ. ವಾರುಣಾಸ್ತ್ರ ಬಿಡುವಾಗ ವರುಣನಿಗೆ ಪ್ರಾರ್ಥನೆ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ನಾನು ಅಸ್ತ್ರವಿದ್ಯೆಯನ್ನು ಯಾರ ಹತ್ರವೂ ಕಲಿಯಲಿಲ್ಲ. ಸರ್ವಜ್ಞನಾದ್ದರಿಂದ ಸ್ವಯಂ ಪ್ರತಿಭಾತವಾಗಿ ನನಗಿತ್ತು. ನನ್ನ ಜೀವನದಲ್ಲಿ 2 ಸಲ ಅದನ್ನು ಉಪಯೋಗಿಸುವ ಸಂದರ್ಭ ಬಂತು. ಅದನ್ನು ಇದಕ್ಕಿಂತ ಮೊದಲಿನ ಪ್ರವಚನದಲ್ಲಿ ನಾನು ಹೇಳಿದ್ದೇನೆ, ನೆನಪು ಮಾಡಿಕೊಳ್ಳಿ. ಒಂದು ಅಲಂಬುಸ ರಾಕ್ಷಸನನ್ನು ಮಾಯಾವಿದ್ಯೆ ರಾತ್ರಿ ಕಾಲದಲ್ಲಿ ತನ್ನ ಮಾಯೆಯಿಂದ ಯಾರಿಗೂ ಕಣ್ಣು ಕಾಣದೆ ಅವನು ನಮ್ಮ ಸೈನ್ಯದ ಮೇಲೆ ಆಕ್ರಮಣ ಮಾಡಿದಾಗ ಅವನನ್ನು ಕೊಲ್ಲುವುದಕ್ಕೋಸ್ಕರ ಶಬ್ದವೇದಿ ಬಾಣದಿಂದ ನಾನು ಅವನನ್ನು ಸಂಹಾರ ಮಾಡಿದೆ. ಮುಂದೆ ಅಶ್ವತ್ಥಾಮಾಚಾರ್ಯರ ಜೊತೆಗೆ ಅಸ್ತ್ರಯುದ್ಧವನ್ನು ನಾನು ಮಾಡಿದ್ದೇನೆ. ದ್ರೌಪದಿಯ 5 ಮಕ್ಕಳನ್ನು ಕೊಂದು, ಪಾಂಚಾಲ ರಾಜನನ್ನು ಮಕ್ಕಳನ್ನು ಕೊಂದು ಮೋಸದಿಂದ ಅಶ್ವತ್ಥಾಮಾಚಾರ್ಯನ ಬೆನ್ನಟ್ಟಿದಾಗ ಅವ್ರ ಜೊತೆಗೆ ನಾನು ಸರ್ವಜ್ಞ ಅಂತೇಳಿ ಸಕಲ ಅಸ್ತ್ರಜ್ಞ ಅಂತ ತಿಳಿಸಿಕೊಳ್ಳೋದಕ್ಕೋಸ್ಕರ ಅವ್ರ ಜೊತೆಗೆ ಯುದ್ಧ ಮಾಡಿದ್ದೇನೆ. ಈ ವಿಚಾರ ನಾನು ಮೊದಲೇ ಹೇಳಿದ್ದೇನೆ. ಇನ್ನು ಅವ್ಯಭಿಚಾರಣಿ ಭಕ್ತಿ. ವ್ಯಭಿಚಾರ ಅಂತಕೊಂಡಂತಂದರೆ ಭಕ್ತಿಯಲ್ಲಿ ಯಾವುದೇ ಬೇಡಿಕೆ ಇರಬಾರ್ದು, ಸ್ವಾಭಾವಿಕ ಪ್ರೀತಿ ಇರಬೇಕು. ಸ್ವಾಭಾವಿಕ ಪ್ರೀತಿಗೆ ಅದನ್ನು ಬಿಟ್ಟು ಬೇರೆ ಏನಾದರೂ ಒಂದು ಬೇಡಿಕೆ ಸಹಿತವಾಗಿ ದೇವರನ್ನು ಸ್ಮರಿಸಿದರೆ ಆ ಪ್ರೀತಿಯಲ್ಲಿ ಒಂದು ಸ್ವಲ್ಪ ವ್ಯಭಿಚಾರ ಬರ್ತದೆ. ವ್ಯಭಿಚಾರ ಅಂತಂದ್ರೆ ಸ್ವಲ್ಪ ದೋಷಗಳು ಬರ್ತವೆ. ಇಲ್ಲಿ ವ್ಯಭಿಚಾರ ದೋಷ ಅಂತ ಇಷ್ಟೇ ಇಟ್ಕೊಳ್ಬೇಕು. ನಾನು ಎಂದಿಗೂ ನನ್ನ ಸ್ವಾರ್ಥಕ್ಕೋಸ್ಕರ ಹಣ ಕೊಡು ಅಂತ ಕೇಳಲಿಲ್ಲ, ಹೆಂಡತಿಯನ್ನು ಕೊಡು ಅಂತ ಕೇಳಲಿಲ್ಲ, ಮನೆ ಕೊಡು ಅಂತ ಕೇಳಲಿಲ್ಲ, ರಾಜ್ಯ ಕೊಡು ಅಂತ ಕೇಳಲಿಲ್ಲ, ಅಧಿಕಾರ ಕೊಡು ಅಂತ ಕೇಳಲಿಲ್ಲ. ನಾನು ಆ ಭಗವಂತನ ಕೇಳಿದ್ದು ಪರಮಾತ್ಮ ಜ್ಞಾನ ಕೊಡು, ಭಕ್ತಿಯನ್ನು ಕೊಡು, ನಾನು ಮಾಡುವ ಭಕ್ತಿಯಿಂದ ಸಂತೃಪ್ತನಾಗು. ಇದನ್ನು ಬಿಟ್ಟು ಬೇರೆ ಏನನ್ನೂ ಕೇಳಲಿಲ್ಲ. ಜ್ಞಾನ ಭಕ್ತಿ ಹರೇ ತೃಪ್ತಿ. ಈ ರೀತಿಯಾಗಿ ನನ್ನ ಭಕ್ತಿ ಇದು ಅವ್ಯಭಿಚಾರಣಿ ಭಕ್ತಿ. ಒಂದು ಇನ್ನೊಬ್ಬರ ದೇವರನ್ನ ಭಕ್ತಿ ಜೊತೆಗೆ ಆಯ್ತಪ್ಪ ಗಣಪತಿನ ಪೂಜೆ ಮಾಡ್ತೇನೆ, ಜೊತೆ ದೇವ್ರನ್ನ ಪೂಜೆ ಮಾಡಿದ್ರೆ ಆಯಿತು ಅಂತಲ್ಲ. ಗಣಪತಿಯಲ್ಲಿಯೂ ಕೂಡ ಪರಮಾತ್ಮನನ್ನೇ ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡಂಥೇಳಿ ನನ್ನ ಜೀವನದಲ್ಲಿ ಅಂತಲ್ಲ, ನನ್ನ ಎಲ್ಲ ಅವತಾರಗಳಲ್ಲಿ, ನನ್ನ ಯಾವ ಅವತಾರದಲ್ಲಿಯೂ ಕೂಡ ನಾನು ದೇವರ ಪಕ್ಷ ಬಿಟ್ಟು ಬೇರೆ ಪಕ್ಷವನ್ನು ಧರಿಸಲಿಲ್ಲ. ಇನ್ನು ಇವನು ಭಕ್ತ ಅಂತಿಕೊಂಡು ಅನ್ನೋದಕ್ಕೋಸ್ಕರ ಉದಾಹರಣೆ ಏನು? ಭಕ್ತ ನೆನೆಸಿದಾಗ ದೇವರನ್ನು ಕಣ್ಣೆದುರಿಗೆ ಬರಬೇಕು. ನಿನ್ನ ಜೊತೆಗಿದ್ದೇನಪ್ಪ, ನಿನ್ನ ಪ್ರೀತಿಯನ್ನು ಸ್ವೀಕಾರ ಮಾಡೀನಿ ಅಂತಿಕೊಂಡು ನಮ್ಮ ಜೊತೆಗೆ ಮಾತಾಡ್ಬೇಕು ಅವನು. ಆ ವಿಷಯದಲ್ಲಿ ನನ್ನ ಮೂಲ ರೂಪದಲ್ಲಿ ನಾನು ಪರಮ ಭಕ್ತ ಅಂತ ಅನ್ನೋದಕ್ಕೋಸ್ಕರ ತನ್ನ ಭಕ್ತರನ್ನು ಪರಮಾತ್ಮ ತಾನು ಆರಿಸ್ತಾನೆ. ಇವು ನನ್ನ ಭಕ್ತ ಅಂತ ಹೇಳಿ. ಅದಕ್ಕೆ ಒಂದು ವೇದದ ಮಾತು ಇದೆ.
ಯಮೇ ವೇಷ ವೃಣತೆ ತೇನ ಲಭ್ಯ. ಪರಮಾತ್ಮ ಯಾರನ್ನು ಇವನು ನನ್ನ ಭಕ್ತ, ಇವನಿಗೆ ನನ್ನನ್ನು ತೋರಿಸ್ಬೇಕು ಅಂತ ಬಯಸ್ತಾನೆ, ಅವರಿಗೆ ಮಾತ್ರ ದೇವರು ಕಾಣ್ತಾನೆ, ಉಳಿದವ್ರು ಕಾಣಿಸೋದಿಲ್ಲ. ನಾವು ಈ ತಿಪ್ಪರ ಲಗ ಹಾಕಿದರೂ ದೇವರು ಕಾಣಿಸೋದಿಲ್ಲ. ಆದರೆ ದೇವರು ನನ್ನನ್ನು ಆರಿಸಿದ್ದಾನೆ. ಏನು ಆರಿಸಿದ್ದಾನಪ್ಪ? ಭೀಮ ಎಲೆಕ್ಷನ್ಗೆ ನಿಂತ್ಕೊಂಡಿದ್ಯಾ? ಇಲ್ಲ, ಎಲೆಕ್ಷನ್ಗಲ್ಲ. ದೇವರು ಜಗತ್ತಿನಲ್ಲಿ ಸಕಲರನ್ನು ಪ್ರೇರಿಸಬೇಕು ಅಂತ ಬಯಸಿದ. ಯಾಕೆ? ಅವನ ಪ್ರೇರಣೆ ಇಲ್ಲದೆ ಜಗತ್ತಿನ ವ್ಯವಹಾರ ನಡೆಯೋದಿಲ್ಲ. ಆನಂತರ ಸಕಲ ಪ್ರಾಣಿಗಳಲ್ಲಿ ಇದ್ದು ಅವರ ಯೋಗಕ್ಷೇಮ ನೋಡಿಕೊಳ್ಬೇಕು ಅಂತ ಬಯಸಿದ. ಬಯಸುವ ಪೂರ್ವದಲ್ಲಿ ಆ ದೇವರು ವಿಚಾರ ಮಾಡಿದ, ನನ್ನನ್ನು ಡೈರೆಕ್ಟಾಗಿ ತಮ್ಮ ಹೃದಯದಲ್ಲಿ ಮಂದಿರದಲ್ಲಿ ಇಟ್ಟುಕೊಳ್ಳುವ ಯೋಗ್ಯತೆ ಜನರಲ್ಲಿ ಇಲ್ಲ. ಹಾಗಾಗಿದ್ದರೆ ನಾನು ಅವರಲ್ಲಿ ಇದ್ದು ಅವರನ್ನು ಪ್ರೇರಿಸೋದು ಹೇಗೆ? ನನ್ನನ್ನು ಧಾರಣೆ ಮಾಡಿ ನನ್ನನ್ನು ಹೃದಯ ಮಂದಿರದಲ್ಲಿಟ್ಟುಕೊಂಡು 24 ತಾಸು ನನ್ನನ್ನು ಪೂಜಿಸ್ತಾ ಇರುವ ವ್ಯಕ್ತಿ ಯಾರಪ್ಪ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಸರ್ವಜ್ಞ ಹುಡುಕಿದಂತೆ ಮಾಡಿ ಅವನು ನನ್ನನ್ನು ಆರಿಸಿದ. ನಾನು ಪರಮಾತ್ಮನ ಛಲಪ್ರತಿಮೆ. ಷಟ್ಪ್ರಶ್ನೆ ಉಪನಿಷತ್ನಲ್ಲಿ ಈ ವಿಚಾರ ಬಂದಿದೆ. ವಾಯುದೇವರು ಭಗವಂತನ ಛಲಪ್ರತಿಮೆ. ವಾಯುದೇವರು ಯಾರಲ್ಲಿ ಇರಬೇಕು ಅಂತ ಬಯಸ್ತಾರೆ, ಅವ್ರ ಜೊತೆಯಲ್ಲಿ ದೇವರು ಬರ್ತಾನೆ. ವಾಯುರೂಪ ನಾನು ಯಾವಾಗ ಯಾರನ್ನು ಬಿಡಬೇಕು ಅಂತ ಬಯಸ್ತೇನೆ, ಇನ್ನು ಈ ಶರೀರದಲ್ಲಿ ಇಡೋದು ಬೇಡ, ಬಿಡಿಸ್ತೇನೆ, ನನ್ನ ಜೊತೆಗೆ ಪರಮಾತ್ಮ ಹೊರಟು ಬಿಡ್ತಾನೆ. ನಾನಿದ್ದರೆ ನಿಮಗೆ ಜೀವನ, ಇಲ್ಲದೇ ಇದ್ದರೆ ನಾನು ಹೊರಟ್ರೆ ದೇವರು ಹೊರಟು ಬಿಡ್ತಾನೆ, ಕ್ರಮವಾಗಿ ಉಳಿದ ದೇವತೆಗಳು ಹೊರಟು ಬಿಡ್ತಾರೆ. ಆಗ ನಿಮ್ಮ ದೇಹವನ್ನು ಮರದಂತೆ ಕಟ್ಟಿಗೆ ಅಂತ ಒಯ್ದು ಬೆಂಕಿಯ ಮೇಲಿಟ್ಟು ಸುಟ್ಟು ಬಿಡ್ತಾರೆ. ನನ್ನ ಜೊತೆಯಲ್ಲೇ ಶ್ರೀಹರಿ ಬಂದಾಗಲೇ ನಿಮ್ಮ ಆ ಒಂದು ವಿಶಿಷ್ಟವಾದಂಥ ನಿಮ್ಮನ್ನು ಜನರು ಪ್ರೀತಿಸ್ತಾರೆ. ಮೈತ್ರೇಯಿಗೆ ಅವರ ಪತ್ನಿಗಳ ಯಾಜ್ಞವಲ್ಕ್ಯರು ಇದೇ ಮಾತನ್ನು ಹೇಳಿದ್ರು. ಏನು ಹೇಳಿದ್ರು ಅಂತ ತಿಳ್ಕೊಂಡಂತಂದರೆ, ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ. ನವ ಅರೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ. ಪತಿ ಗಂಡ ಅಂತ ತಿಳ್ಕೊಂಡಂತೆ ಅವನು ಪ್ರಿಯನಾಗೋದಿಲ್ಲ. ಗಂಡನಲ್ಲಿ ನನ್ನ ಜೊತೆಯಲ್ಲಿ ಶ್ರೀಹರಿ ಇದ್ದಾನೆ ಅಂಥೇಳಿ ಆ ಗಂಡನಿಗೆ ಒಂದು ವಿದ್ಯೆ ರೂಪ ಎಲ್ಲ ಬರ್ತದೆ. ದೇವರು ಇದ್ದಾನೆ ಅಂತ ತಿಳ್ಕೊಂಡಂಥೇಳಿ ಅವನಲ್ಲಿ ನಿಮಗೆ ಪ್ರೀತಿ ಬರ್ತದೆ. ಅದೇ ಗಂಡ ಹೋದ ಕ್ಷಣಕ್ಕೇನೆ 2 ತಾಸು 4 ತಾಸು ಅಳ್ಬೋದು. ಆಮೇಲೆ ಯಾವಾಗ ತೊಗೊಂಡು ಹೋಗ್ತಾರಪ್ಪ ಅಂತ ತಿಳ್ಕೊಂಡಂತೇಳಿ ಅದೇ ಹೆಂಡತಿ ಹೇಳ್ತಾಳೆ, ನಾನಿಲ್ಲದ ನನ್ನ ಜೊತೆಯಲ್ಲಿ ಬರುವ ಪರಮಾತ್ಮನಿಲ್ಲದ ಶರೀರ ಅಪವಿತ್ರ. ಜನರು ಮುಟ್ಟಿದ್ರೆ ಸ್ನಾನ ಮಾಡ್ತಾರೆ, ಪಂಚಗವ್ಯ ತೆಗೆದುಕೊಳ್ತಾರೆ. ಹೆಂಡತಿಯನ್ನು ಭಾಳ ಪ್ರೀತಿಸ್ತೀವಿ. ಯಾಕೆ? ಅಲ್ಲಿದ್ದ ಭಗವಂತ ಲಕ್ಷ್ಮೀ ಸಹಿತನಾಗಿ ವಾಯುದೇವ ಸಹಿತನಾಗಿದ್ದಾನೆ, ವಾಯುವಂತರ್ಗತನಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ಆಗ ಹೆಂಡತಿ ಸುಂದರ ಕಾಣ್ತಾಳೆ, ಹೆಂಡತಿ ಒಳ್ಳೆ ಗುಣವಂತಳು ಕಾಣ್ತಾಳೆ, ಹೆಂಡತಿ ನಮ್ಮ ಜೊತೆ ವ್ಯವಹಾರ ಮಾಡ್ತಾಳೆ. ಆದರೆ ಯಾವಾಗ ನಾನು ಹೊರಡ್ತೇನೆ, ನನ್ನ ಜೊತೆ ಲಕ್ಷ್ಮೀನಾರಾಯಣರು ಹೊರಟು ಬಿಡ್ತಾರೆ. ಆಗ ಅದೇ ಹೆಂಡತಿ ಆ ಹೆಂಡತಿಯ ಶರೀರವನ್ನು ಯಾವ ಹೆಂಡತಿ ಹತ್ತಿರ ಅವನು ಮುಟ್ಟಿದ್ರೂ ಕೂಡ ಅವನು ಸಿಟ್ಟು ಬರ್ತಿತ್ತು. ಅದನ್ನು 4 ಜನರು
ಆ ಚಟ್ಟದ ಮೇಲೆ ಮಲಗಿಸಿ ಹಗ್ಗ ಕಟ್ಟಿ ಆ ಹೆಂಡತಿಯನ್ನು ಬೆಂಕಿಯ ಮೇಲೆ ಇಡ್ತಾಯಿದ್ರು. ಈ ಗಂಡ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಯಾಕೆ? ಪರಮಾತ್ಮನಿಲ್ಲದ, ನನ್ನ ಸಹಿತನಾದ ಪರಮಾತ್ಮನಿಲ್ಲದ ಆ ಶರೀರ ಅಪವಿತ್ರವಾಗ್ತದೆ. 50 ಮದುವೆಯಾಗಿ 50 ವರ್ಷ 60 ವರ್ಷ 70 ವರ್ಷ ಪ್ರೀತಿ ಮಾಡಿದವಳನ್ನು ಒಯ್ದು ಬೆಂಕಿ ಮೇಲೆ ಇಟ್ಟು ಬರ್ತಾರೆ. ಆದ್ದರಿಂದ ನಾವು ಪತ್ನಿ ಕಾಮಾಯ ಪತ್ನಿ ಪ್ರಿಯ ನ ಭವತಿ, ಆತ್ಮನ ಕಾಮಾಯ ಸರ್ವೇ ಪ್ರಿಯ ಭವಂತಿ. ನವಾರೆ ಪುತ್ರ ಕಾಮಾಯ, ಮಗಳು ಮಗ ಅವರಿಗೋಸ್ಕರ ತಂದೆ ತಾಯಿ ಪ್ರಾಣ ಕೊಡ್ತಿರ್ತಾರೆ. ಎಲ್ಲಿವರೆಗೂ? ನನ್ನ ಜೊತೆಯಲ್ಲಿ ಬಂದ ಶ್ರೀಹರಿ ಲಕ್ಷ್ಮೀನಾರಾಯಣರು ಅವರ ಶರೀರದಲ್ಲಿ ಇರುವವರೆಗೆ. ಅವರ ಶರೀರದಿಂದ ಅವ್ರು ಹೊರಟು ಬಿಟ್ಟರೆ ತಾನೇ ಆ ಮಗನೋ ಅಥವಾ ಮಗಳನ್ನು ಚಿತೆಯ ಮೇಲೆ ಇಟ್ಟು ಸುಟ್ಟು ಬಂದ್ಬಿಡ್ತಾನೆ. ಜಗತ್ತಿನಲ್ಲಿ ಪ್ರೀತಿ ಹುಟ್ಟಬೇಕಾದರೆ ಪರಮಾತ್ಮ ಬರಬೇಕು, ವ್ಯಕ್ತಿಗಳಲ್ಲಿ, ವಸ್ತುವಿನಲ್ಲಿ. ಆದರೆ ಪರಮಾತ್ಮ ಬರಬೇಕು ಅಂದರೆ ನಾನು ಬಂದ ಮೇಲೆ ಪರಮಾತ್ಮ ಬರ್ತಾನೆ. ಹೀಗಾಗಿ ಭಗವಂತನಿಗೆ ವಾಯುವಾಹನ ಅಂತ ತಿಳ್ಕೊಂಡಂತ ಹೆಸರು. ಈ ವಾಯುವಿನ ಅವತಾರನಾದ ಭೀಮ ಇದ್ದರೆ ಭಗವಂತ ಬರ್ತಾನೆ. ಇದನ್ನೇ ತಿಳಿದುಕೊಂಡು ದಾಸರಾಯರು ಹನುಮನ ಮತವೇ ಹರಿಯ ಮತ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಆ ರೀತಿಯಾಗಿ ನಾನಿದ್ದಲ್ಲಿ ಪರಮಾತ್ಮ. ನಾನು ಎಂದಿಗೂ ಭಗವಂತನ ವಿರೋಧ ಮಾಡಲಿಲ್ಲ. ಭಕ್ತಿಯಲ್ಲಿ ಪ್ರೀತಿ ಇರ್ತದೆ, ವಿರೋಧ ಇರೋದಿಲ್ಲ, ತಕರಾರು ಇರೋದಿಲ್ಲ. ಯಾರು ಗಂಡನ ಮೇಲೆ ತಕರಾರು ಮಾಡ್ತಾಳೆ ಪ್ರೀತಿ ಇಲ್ಲ ಅಂತ ಅರ್ಥ. ಯಾರು ಹೆಂಡತಿ ವಿಷಯದಲ್ಲಿ ತಕರಾರು ಮಾಡ್ತಾನೆ ಅವನಿಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಪ್ರೀತಿಯಲ್ಲಿ ಸಮರ್ಪಣಾ ಭಾವ ಇರ್ತದೆ ಹೊರತು ಪ್ರೀತಿಯಲ್ಲಿ ತಕರಾರು ಇರೋದಿಲ್ಲ. ರಾಮಾವತಾರದ ಒಂದು ಸಂದರ್ಭ, ಆಗ ನಾನು ಹನುಮನಾಗಿದ್ದೆ ಅಲ್ಲ. ದೇವರು ನನ್ನನ್ನು ತನ್ನ ಮನೆಯಂತ ತಾನು ಆರಿಸಿದ್ದಾನೆ. ನನ್ನ ಭಾಗ್ಯ ಎಷ್ಟಿದೆ ನಿಮ್ಮ ಕಲ್ಪನೆ ಇದೆ. ಅಯ್ಯೋ ನನ್ನ ಮನೆ ಆಗ್ಬೇಕಪ್ಪ, ನಾನು ನಿನ್ನಲ್ಲೇ ಬಂದಿರ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳಿ ನನಗೆ ಹೇಳಿದ ಮೇಲೆ ನಾನು ಎಷ್ಟು ಭಕ್ತ ಇರಬಹುದು ಕಲ್ಪನೆ ಮಾಡಿಕೊಳ್ಳಿ. ಇದರಿಂದಲೇ ನನ್ನ ಭಕ್ತಿಯ ಶ್ರೇಷ್ಠತೆಯನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ. ಇನ್ನು ಭಕ್ತಿ ಇದೆ ಅಂದಮೇಲೆ ಜ್ಞಾನ ಇದೆ ಅಂತಕೊಂಡಂತೇಳಿ ದೇವರು ನಾನು ಜ್ಞಾನ ಸಹಿತವಾಗಿ ಭಕ್ತಿ ಮಾಡ್ತೇನೆ ಅಂತ ಬಂದಿರ್ತಾನೆ. ಹೀಗಾಗಿ ಅನನ್ಯ ಯೋಗ ಭಕ್ತಿ ಇದೇನೊಂದು ಜ್ಞಾನದ ವಿಧಾನ ಇದೆ. ಈ ಜ್ಞಾನದ ವಿಧಾನ ಇದು ನನ್ನ ಆದರ್ಶ. ಈ ರೀತಿಯಾಗಿ ನನ್ನನ್ನು ನೀವು ಈ ರೀತಿಯಾಗಿ ಕಾಣ್ಬೋದು. ಎರಡನೇದ್ದು, ನಾನು ಹೇಳಿದೆನಲ್ಲ, ಪ್ರೀತಿಯಲ್ಲಿ ಸಮರ್ಪಣಾ ಭಾವ ಇರ್ತದೆ, ವಿರೋಧಿ ಭಾವನೆ ಇರೋದಿಲ್ಲ. ಯಾರಾದರೂ ದೇವರು ವಿರೋಧ ಮಾಡಿದರೆ ನಾನು ಒಂದು ಸೆಕೆಂಡ್ ಕೂಡ ಸಹನ ಮಾಡೋದಿಲ್ಲ. ನೆನಪಿಟ್ಕೊಳ್ಳಿ, ನಿಮಗೆಲ್ಲರೂ ಖಬರ್ದಾರ್, ಮೊದಲೇ ಹೇಳ್ತೇನೆ, ದೇವರ ವಿರುದ್ಧ ಏನಾದರೂ ಅಂದರೆ ನನ್ನ ಅನುಗ್ರಹವನ್ನು ಕಳೆದುಕೊಳ್ತೀರಿ. ದೇವರ ಅನುಗ್ರಹ ಅಂತೂ ಕಳೆದುಕೊಳ್ತೀರಿ, ನನ್ನ ಅನುಗ್ರಹವನ್ನು ಕೂಡ ಕಳೆದುಕೊಳ್ತೀರಿ. ಸಂದರ್ಭ, ಸೀತೆಯನ್ನು ಹುಡುಕ್ತಾ ನಾವು ಹೊರಟೆವು. ಆದರೆ ಒಮ್ಮೆಲೆಗೆ ದಕ್ಷಿಣಕ್ಕೆ ಹೋಗದೆ ನಾವು ಕಿಷ್ಕಿಂಧದಿಂದ ವಿಂಧ್ಯ ಪರ್ವತಕ್ಕೆ ಬಂದು, ವಿಂಧ್ಯ ಪರ್ವತದಿಂದ ಒರಿಸ್ಸಾಕ್ಕೆ ಹೋಗಿ ಅಲ್ಲಿಂದ ಲಂಕೆಗೆ ಹೋಗಬೇಕು ಅಂತಕೊಂಡು ಆ ರೀತಿ ದಾರಿಗೆ ನಾವು ವಿಚಾರ ಮಾಡಿದೆವು. ಆದರೆ ಮಧ್ಯದಲ್ಲಿ ವಿಂಧ್ಯ ಪರ್ವತ ಮಧ್ಯದಲ್ಲಿ ಒಂದು ಗುಹೆಯಲ್ಲಿ ನಾವು ಸಿಕ್ಕಿಬಿದ್ದು ಭಾಳ ದಿವಸ ಅಲ್ಲೇ ಕಳೆದೋಯ್ತು. ನಾವು ಗುಹೆಯಿಂದ ಹೊರಗೆ ಬರುವಷ್ಟರಲ್ಲಿ 1 ತಿಂಗಳಾಗಿ ಹೋಗಿತ್ತು. ಸುಗ್ರೀವ ಏನು ಆರ್ಡರ್ ಮಾಡಿದ್ದ, 1 ತಿಂಗಳ ಒಳಗಾಗಿ ನೀವು ಬರಬೇಕು ಅಂತ ಹೇಳಿ. ಸುಗ್ರೀವನ ಆರ್ಡರ್ ಅಂತ ಅಂತಂದರೆ ಅದನ್ನು ಉಲ್ಲಂಘನೆ ಮಾಡುವಂತಿಲ್ಲ.
ಅವನು ಕೊಡುವ ದಂಡನೆ ಮರಣದಂಡನೆ, ಬೇರೆ ದಂಡನೆ ಇರಲಿಲ್ಲ. ಇದಕ್ಕಾಗಿ ಸುಗ್ರೀವನ ವಾಲಿ ಹೆಂಡತಿ ಸಹೋದರ, ಅಂದರೆ ವಾಲಿಯ ಮಗನಾದ ಅಂಗದನ ಮಾಮ, ಸೋದರ ಮಾವ, ಅವನು ಹೇಳ್ತಾನೆ, ಇನ್ನು ನಾವು ಸೀತಾನ ಹುಡುಕಿದ್ರು ಸರಿ ಹುಡುಕದೇ ಇದ್ರೂ ಸರಿ, 1 ತಿಂಗಳಾಗಿ ಹೋಗಿದ್ದೀನಿ, ತಿರುಗಿ ಹೋಗುವಂತಿಲ್ಲ. ಯಾಕೆ ಅಂತಂದರೆ ನಾವು ಹೋದ್ಮೇಲೆ ನಮ್ಮನ್ನು ಸುಗ್ರೀವ ಕೊಲ್ಲೋದು ನಿಶ್ಚಿತ. ಅದಕ್ಕೋಸ್ಕರ ಸುಗ್ರೀವಾಜ್ಞಾ ಅಂತ ತಿಳ್ಕೊಂಡು ಜಗತ್ತಿನಲ್ಲಿ ಪ್ರಸಿದ್ಧಿಯಾಗಿದೆ. ನಿಮ್ಮಲ್ಲಿ ಪ್ರೆಸಿಡೆಂಟ್ ರೂಲಿಗೂ ಕೂಡ ಸುಗ್ರೀವಾಜ್ಞೆ ಅಂತ ಕರೀತಾರಲ್ಲ, ಆ ರೀತಿಯಾಗಿ. ಈ ವಿಂಧ್ಯ ಪರ್ವತದ ತಪ್ಪಲಿನಲ್ಲಿ ನೋಡ್ಪ ಒಳ್ಳೆ ಹಣ್ಣು ಹಂಪಲು ಅನೇಕ ರೀತಿಯಾದ ಗಿಡಗಳಿವೆ, ಇಲ್ಲೇ ಇದ್ಬೇಡೋಣ. ಇನ್ನು ರಾಮನ ಸೀತಾನ ಹುಡುಕೋದು, ನಮ್ಗೆ ರಾಮಗೆ ಸಂಬಂಧ ಏನದ? ರಾಮ ಸುಗ್ರೀವಿಗೆ ಉಪಕಾರ ಮಾಡೋಣ, ನಮಗೇನು ಉಪಕಾರ ಮಾಡೋಣ? ಆದ್ದರಿಂದಾಗಿ ರಾಮ ಸೀತೆ ಹುಡುಕಲಾಗಿ ಬಿಡಿ, ನಮ್ಗೆ ತೊಗೊಂಡೇನು ಮಾಡೋಕ್ಕಾಗಿದೆ? ಬಹುಶಃ ಅದಕ್ಕೆ ಅಂಗದನು ಕೂಡ ಅನುಮತಿ ಕೊಟ್ಟಂತೆ ಮಾಡ್ದ. ಆದರೆ ಅದಕ್ಕೆ ನನಗೆ ಸರಿ ಬೀಳಲಿಲ್ಲ. ನಾನು ಹೇಳ್ದೆ, ರಾಮನ ಸೇವಾ ಕೆಲಸಕ್ಕೆ ನಡೀತೀರೋ ನಿಮ್ಮ ಕಿವಿ ಹಿಂಡಿ ಗುದ್ದಿ ನಿಮ್ಮ ಕಡೆಯಿಂದ ಕೆಲಸ ಮಾಡಿಸ್ಲಿ. ರಾಮ ಪ್ರತೀಪಂ ವಚನಂ ನ ಸಹೇತ. ಈ ಹನುಮಂತ ಹೇಗಿದ್ದಾನೆ ಅಂತಂದರೆ, ರಾಮನ ವಿರುದ್ಧ ಒಂದು ಚೂರು ಕೂಡ ನಾನು ನಿಮ್ಮ ಕೃತಿಯನ್ನು ನಾನು ಸಹನೆ ಮಾಡೋದಿಲ್ಲ, ನಿಮ್ಮ ಕಿವಿ ಹಿಂಡಿ ಹೊಡೆದು ಮಾಡಿಸ್ತೇನೆ. ನೀವಾಗೆ ಸೀತಾನ್ವೇಷಣೆಗೆ ಮುಂದೆ ಬಂದರೆ ಸರಿ, ಇನ್ನು ಸುಗ್ರೀವ 1 ತಿಂಗಳಾಗ್ಯದ, ಅದು ನಾನು ನೋಡ್ಕೋತೀನಿ, ನಂಗೆ ಬಿಟ್ಬಿಟ್ರೆ ಅದನ್ನು. ಆದರೆ ಸೀತಾನ್ವೇಷಣೆಗೆ ಹೊರಟಿದ್ದೀವಿ, ನಡೀರಿ ನನ್ನ ಜೊತೆಗೆ. ಆಗ ನನ್ನ ಆ ಸಿಟ್ಟನ್ನು ನೋಡಿ ಎಲ್ಲರೂ ನನ್ನ ಹಿಂದೆ ಬಂದರು. ಇನ್ನು ನಾನು ಭೀಮಾವತಾರದಲ್ಲಿ ಒಂದು ಸಲ ಪ್ರಭಾಕ್ಷೇತ್ರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದೇ ಕಡೆಗೆ ಸೇರಿದ್ದೀವಿ. ನಾನು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಆ ಜರಾಸಂಧ ಬಂದಿದ್ದ. ಜರಾಸಂಧನಿಗೇನು ಯಾವಾಗಲೂ ನಾನು ಗ್ರೇಟ್, ನಾನು ಶ್ರೇಷ್ಠ ಅಂತ ತೋರಿಸ್ಬೇಕು ಅಂತ ಹೇಳಿ. ಆಗ ಅದಕ್ಕಿಂತ ಮೊದಲು ನನ್ನ ಕಡೆಯಿಂದ ಒಂದು ಸಲ ಸೋತಿದ್ದ. ನಾನು ಹೇಳಿದ್ದಲ್ಲ, ದಂಡಯಾತ್ರೆ ನಾನು ಎಲ್ಲ ಕಡೆಗೆ ದಿಗ್ವಿಜಯ ಮಾಡ್ಕೊಂಡು ಬಂದಿದ್ದೆ ಅಂತ ತಿಳ್ಕೊಂಡು ಅಂತೇಳಿ. ಅವ್ನು ಗೊತ್ತಿತ್ತು ಭೀಮನನ್ನ ಜೊತೆಗೆ ನಾನು ದ್ವಂದ್ವ ಯುದ್ಧ ಮಾಡಿ ಗೆಲ್ಲಕ್ಕೆ ಆಗೋದಿಲ್ಲ ಅಂಥೇಳಿ ಜರಾಸಂಧನಿಗೆ ಗೊತ್ತಿತ್ತು. ಆದರೆ ಆ ಸಭೆಯಲ್ಲಿ ದೊಡ್ಡ ಸ್ಥಿತಿ ತೋರಿಸ್ಬೇಕಲ್ಲ. ಅವೇನು ತಿಳ್ಕೊಂಡ, ಭೀಮ ಬರೇ ಬಲದಿಂದ ಇದ್ದಾನೆ, ಚಲೋ ತಿಂತಾನೆ, ವ್ಯಾಯಾಮ ಮಾಡ್ತಾನೆ, ಇವನಿಗೇನು ಶಾಸ್ತ್ರಜ್ಞಾನ ಇರಲಿಕ್ಕಿಲ್ಲ ಅಂತ ತಿಳ್ಕೊಂಡು. ಆಗ ಅವನು ಸಭೆಯಲ್ಲಿ ತೆಗೆದ, ಇಲ್ಲ, ಇಲ್ಲಿ ನಾವು ಚರ್ಚೆ ಮಾಡೋಣ. ನಾನು ಶಿವಭಕ್ತ, ನಾನು ಅನೇಕ ಶಾಸ್ತ್ರಗಳ ಪ್ರಮಾಣವನ್ನು ಕೊಟ್ಟು ಶಿವ ಸರ್ವೋತ್ತಮ ಅಂತೇಳಿ ನಾನು ಸ್ಥಾಪನೆ ಮಾಡ್ತೇನೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ತಿಳ್ಕೊಂಡಂತ. ಅವನು ಶಿವಶಾಸ್ತ್ರ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದ. 1 ತಾಸುಗಟ್ಟಲೆ ಪ್ರಮಾಣ ಕೊಟ್ಟು ಶಿವ ಸರ್ವೋತ್ತಮ ಹೇಗೆ ಅಂತ ತಿಳ್ಕೊಂಡಂತ ಹೇಳಿ ಸಾಧನೆ ಮಾಡಿದ. ನಾ ಸುಮ್ಮನೆ ಇರ್ತೀನ? ಭೀಮ ವಿಷ್ಣು ಸರ್ವೋತ್ತಮತ್ವವನ್ನು ಬಿಟ್ಟು ಬೇರೆ ಸರ್ವೋತ್ತಮ ಹೇಳಿದ್ರೆ ಸುಮ್ಮನೆ ಇರ್ತಾನ? ಸಾಧ್ಯ ಇಲ್ಲ. ನಾನು ಅದಕ್ಕಿಂತಲೂ ಹೆಚ್ಚು ಪ್ರಮಾಣ ಕೊಟ್ಟು ಆ ಕಾಲದವನು ಎಲ್ಲ ಮಾತುಗಳನ್ನು ಖಂಡನೆ ಮಾಡಿದೆ. ವೇದ ಪ್ರಮಾಣ ಕೊಟ್ಟೆ, ಉಪನಿಷತ್ ಪ್ರಮಾಣ ಕೊಟ್ಟೆ, ಪುರಾಣ ಪ್ರಮಾಣ ಕೊಟ್ಟೆ. ಕೊನೆಗೆ ಹೇಳ್ದ, ಭೀಮ, ನಿನ್ನ ಈ ಎಲ್ಲ ಪ್ರಮಾಣ ಒಪ್ಪಂಗಿಲ್ಲಪ್ಪ.
ನಮ್ಮ ವಿಷ್ಣು ಸರ್ವೋತ್ತಮ ಅಂತ ಪ್ರತ್ಯಕ್ಷ ಪ್ರಮಾಣ ತೋರಿಸಿ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ದೇವರು ಈ ಕಣ್ಣಿಗೆ ಕಾಣಿಸೋದಿಲ್ಲ, ಪ್ರತ್ಯಕ್ಷ ಪ್ರಮಾಣದಿಂದ ಹೇಳಿಕ್ಕೆ ಬರೋದಿಲ್ಲ ಅಂತ ಹೇಳ್ಕೊಳ್ತೀವಿ. ನಮಗೆ ಅಲ್ಲೂ ಅದು ತರ್ಕ ಪಿರ್ಕ ಪ್ರತ್ಯಕ್ಷ ಅನುಮಾನ ಆಗಬೇಕು, ಏನು ಬೇಕಾಗಿಲ್ಲ. ನಮಗೆ ವಿಷ್ಣು ಸರ್ವೋತ್ತಮ ಅಂತ ಅನುಭವಕ್ಕೆ ಬರಬೇಕು. ಇಲ್ಲದೇ ಇದ್ರೆ ನಾ ಗೆದ್ದೆ ನೀ ಸೋತೆ ಅಂತ ತಿಳ್ಕೊಂಡಂತ ಹೇಳ್ದೆ ಜರಾಸಂಧ. ಅದಕ್ಕೆ ನಾ ಎದ್ದು ನಿಂತ ಹೇಳಿದೆ, ನೀವೆಲ್ಲ ಇದ್ದೀರಲ್ಲ, ಒಬ್ರಿಗೊಂದು ಚಕ್ರವರ್ತಿ ರಾಜರು, ನೀನೇನು ಭಾಳ ಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿ ಹೇಳ್ಕೊತೀಯಲ್ಲ, ನಿಮ್ಮ ಎಲ್ಲರಿಗಿಂತ ನಾ ಶ್ರೇಷ್ಠ ಇದ್ದೀನಿ, ಬರ್ತೀರಾ ಯುದ್ಧಕ್ಕೆ ಬರ್ತೀರಾ? ಬನ್ನಿ. ಪ್ರತ್ಯಕ್ಷ ಪ್ರಮಾಣ. ಅದಕ್ಕೋಸ್ಕರ ನನ್ನ ಹೆಸರು ಭೀಮ ಅಂತ ತಿಳ್ಕೊಂಡಂತ ಹೇಳಿಸರು. ಬಿಭರ್ತಿ ಮಾಹ ಇತಿ ಭೀಮ. ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ಸಾಕ್ಷಾತ್ ಪ್ರಮಾಣ, ಶುದ್ಧಂ ಪ್ರಮಾಣಮ್ಮೆ. ಹೇಗೆ ಮುಂದೆ ನಾ ಮಧ್ವಾವತಾರದಲ್ಲಿ ಕೂಡ ಪ್ರಮಾಣದ ಸ್ವರೂಪ ನಾನು. ಆದ್ದರಿಂದಾಗಿ ನಾನು ಶ್ರೇಷ್ಠ. ಅದನ್ನು ಸದ್ಯ ಪ್ರತ್ಯಕ್ಷ ಸಿದ್ಧ ಮಾಡಿ ತೋರಿಸ್ತೇನೆ. ನಾನು ಶ್ರೇಷ್ಠ ಆಮೇಲೆ ನಾನಂತರ ಹೇಳ್ತೇನೆ, ನಾನು ಪರಮಾತ್ಮನ ನನಗಿಂತ ಪರಮಾತ್ಮ ಶ್ರೇಷ್ಠ ಅಂತ ಹೇಳಿ ನೀವು ನಂಬಲೇಬೇಕಾಗ್ತದೆ. ಯಾಕೆ ನಾನು ಶ್ರೇಷ್ಠ ಆದಮೇಲೆ ನಾನು ಹೇಳಿದ್ದು ನೀವು ನಂಬಲೇಬೇಕು ಅಂತ ಹೇಳಿ, ಆಗ ಜರಾಸಂಧ ನನ್ನ ಜೊತೆ ಕುಸ್ತಿ ಮಾಡಲಿಕ್ಕೆ ಬಂದರೆ ಕುಸ್ತಿಯಲ್ಲಿ ಸೋಲಿಸಿ ಎತ್ತಿ ಅವನನ್ನು ಎಸೆದರೆ 100 ಕಿಲೋಮೀಟ್ರ್ ಮೇಲೆ ಹೋಗಿ ಗಂಗಾ ನದಿಯೊಳಗೆ ಬಿದ್ದ. ಅವನು ಗಂಗಾ ನದಿ ಹತ್ರ ಹೋಗ್ತಿರಲಿಲ್ಲ, ಅಷ್ಟು ವಿಷ್ಣು ದ್ವೇಷಿ. ಈ ರೀತಿಯಾಗಿ ಇರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಭೀಮಾವತಾರದಲ್ಲಿ ಪರಮಾತ್ಮ ಸರ್ವೋತ್ತಮ ಅಂತನ್ನುವ ವಿಷಯದಲ್ಲಿ ನನ್ನ ಸಮಾನ ಯಾರೂ ಇಲ್ಲ. ಪರಮಾತ್ಮನನ್ನು ಬೈದ, ಕೃಷ್ಣನನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ, ದುಶ್ಯಾಸನನ್ನು ಕೊಂದವನು ನಾನೇ, ದುರ್ಯೋಧನನ್ನು ಕೊಂದವನು ನಾನೇ, ಅರ್ಜುನನ ಕಡೆಯಿಂದ ಕರ್ಣನನ್ನು ನಾನು ಕೊಲ್ಲಿಸಿದೆ, ಆನಂತರ ನಕುಲನಿಂದ ಆ ಶಕುನಿಯನ್ನು ಕೊಲ್ಲಿಸಿದೆ. ಈ ರೀತಿಯಾಗಿ ವಿಷ್ಣು ದ್ವೇಷಗಳನ್ನು ನಾನು ಸಂಪೂರ್ಣ ನಾಶಪಡ್ತೇನೆ. ವಿಷ್ಣು ಸರ್ವೋತ್ತಮತ್ವ ನನ್ನ ಜೀವಾಳ, ನನ್ನ ಶ್ವಾಸ, ಅದರಿಂದ ನಾನು ಜೀವಿತ ಇದ್ದೇನೆ. ಆ ರೀತಿಯಾಗಿರ್ತಕ್ಕಂಥ ಮಾಡಿದೆ. ಪರಮಾತ್ಮನ ವಿರುದ್ಧ ಸಹನೆ ಆಗಲಿಲ್ಲ, ಪರಮಾತ್ಮ ವಿರುದ್ಧ ನಾನು ಮಾಡಲಿಲ್ಲ. ಈಗಲೇ ಮೊದಲು ಹೇಳಿದ್ದೇನಲ್ಲ, ಇನ್ನೊಂದು ಸಲ ಪ್ರಭಾಕರ ಕ್ಷೇತ್ರದೊಳಗೆ ಕೃಷ್ಣನು ಬಂದಿದ್ದ. ಅಲ್ಲಿ ಚರ್ಚೆ ಆಯಿತು ಯಾರು ಶ್ರೇಷ್ಠ ಅಂತ ಹೇಳಿ. ಆ ಕೃಷ್ಣ ಎದ್ದ, ನಾನು ಶ್ರೇಷ್ಠ, ನಿಮ್ಮನ್ನೆಲ್ಲರನ್ನೂ ಗೆಲ್ತೇನೆ, ಎಲ್ಲರೂ ನನ್ನ ವಿರುದ್ಧ ಪಕ್ಷ ನಿಂತ್ಕೊಳ್ಳಿ, ನೀವು ಕ್ಷಣದಲ್ಲಿ ನಾನು ಗೆಲ್ತೇನೆ, ಶ್ರೇಷ್ಠತೆಯನ್ನು ತೋರಿಸಿಕೊಡ್ತೇನೆ ಅಂತ ತಿಳ್ಕೊಂಡಂತ ಹೇಳಿದ. ಆಗ ಎಲ್ಲರೂ ಒಂದು ಪಾರ್ಟಿ ಆದರು. ಹೀಗಾಗಿ ಇಂಡಿ ಪಾರ್ಟಿ ಅಂತ ಆಗಿದಾರಲ್ಲ, ಎಲ್ಲರೂ ಸೇರಿ ಕೃಷ್ಣನ ಬಾಜು ಕೂತಿದ್ದೆ ಸ್ವಲ್ಪ ದೂರದಲ್ಲಿ. ಭೀಮ ಹೋಗಲ್ಲೇ, ನನ್ನ ವಿರುದ್ಧ ಯುದ್ಧ ಮಾಡು. ನಾ ಹೇಳಿದೆ, ಪರಮಾತ್ಮ ನಿನ್ನ ವಿರುದ್ಧ ನಾನು ನಿಲ್ಲೋದಿಲ್ಲ, ನನ್ನ ಕನಸು ಮನಸ್ಸಿನಲ್ಲಿಯೂ ಕೂಡ ನಿನ್ನ ವಿರೋಧದ ಬಗ್ಗೆ ನಾನು ಕಲ್ಪನೆ ತರಲಿಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮ ನೀ ಸರ್ವೋತ್ತಮ ಅಂತ ಒಪ್ಪಿದ್ದೆ ನಾನು. ಕೃಷ್ಣಂದ, ಭೀಮ ನನ್ನ ಆರ್ಡರ್. ಈ ಮಹಾರಾಯ ಕೃಷ್ಣ ನನ್ನ ನಿಯಮ ಮುರಿಬೇಕು ಅಂತಂತಾನೆ. ಆರ್ಡರ್ ಮೀರು ಹಂಗಿಲ್ಲ,
ಆದರೆ ಅವನ ವಿರುದ್ಧ ನಿಲ್ಲೋದು ನನ್ನ ಸಾಧನೆಗೆ ಸರಿ ಹೋಗೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಎದುರಿಗೆ ಹೋಗಿ ನಿಂತೆ, ಯಾವ ಶಸ್ತ್ರಾಸ್ತ್ರನ ಎತ್ತಲಿಲ್ಲ. ಯಾವಾಗ ಕೃಷ್ಣ ರಥ ನಮ್ಮ ಕಡೆ ತರಬೇಕು ಅಂತ ಮಾಡಿದ, ಹೋಗಿ ಒಂದು ಸೆಕೆಂಡ್ ಅವನ ಗಾಲಿ ಹಿಡಿದಂತೆ ಮಾಡಿದೆ. ಅಂದರೆ ರಥ ಹೋಗದಂತೆ ಪ್ರತಿರೋಧ ಮಾಡಿದ್ದು ಕೂಡ ಯುದ್ಧ ಮಾಡದಂತೆ ಆಯಿತು. ಬರೆಸೋದು ಬಿಟ್ಟರೆ ಅಷ್ಟೆ. ಸಾಂಕೇತಿಕವಾಗಿ ನಾನು ಭಾಗವಹಿಸಿದೆ. ಪರಮಾತ್ಮನ ವಿರೋಧ ಕಲ್ಪನೆ ಮಾಡಲಿಕ್ಕಾಗ್ತದೆಯಾ? ಭಗವಂತನ ವಿರೋಧ ಮಾಡಿ ಯಾರು ಸುಖಿಗಳಾಗಿದ್ದಾರೆ ಜಗತ್ತಿನಲ್ಲಿ? ಯಾರೂ ಇಲ್ಲಲ್ಲ. ಇನ್ನು ಮಧ್ವಾಚಾರ್ಯ ಆದಾಗ ನನಗಿನ್ನೂ 5 ವರ್ಷ, 4-4.5 ವರ್ಷದ ಹುಡುಗ ನಾನು. ನನ್ನ ತಾಯಿ ಯಾವುದೋ ಮನೆ ಮದುವೆಗೆ ಅಂತ ಒಂದು ಊರಿಗೆ ಕರ್ಕೊಂಡು ಹೋದ್ಲು. ಊರು ಸದ್ಯಕ್ಕೆ ನನಗೆ ನೆನಪಿಲ್ಲ. ಆಮೇಲೆ ಹೇಳ್ತೀನಿ. ಅವ್ರಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಬ್ಬರು ಆ ಮದುವೆ ಮನೆಯ ಬದಿಯಲ್ಲಿ ಒಂದು ಮಂದಿರ ಪುರಾಣ ಹೇಳ್ತಿದ್ರು. ನಮ್ಮಮ್ಮನ ನಲ್ಲಿ ಕರ್ಕೊಂಡು ಹೋದ್ಲು. ಪುರಾಣ ಹೇಳ್ತಿದ್ದ, ಭಾಗವತ ಹೆಸರು ಅಕಳ ಸಕಳ ಏನೋ ಹೇಳ್ತಿದ್ದ. ಭಾಗವತಗೊಂದು ವಿಷಯನೇ ಬರಲಿಲ್ಲ. ಏನು ಭಾಗವತ ಸಕಳ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಸಮಾನ ಹಾಗೆ ಹೇಗೆ ಏನೋ ಹೇಳಕತ್ತಿದ್ದ. ನನಗೆ ಸಹನೆ ಆಗಲಿಲ್ಲ. 4.5 ವರ್ಷದೊಳಗೆ ಗೆದ್ದು ನಿಂತ್ಕೊಂಡೆ, ಓ ಪುರಾಣಕಾರರೇ. ಮುಂದೆ ನನ್ನ ಕಡೆ ನೋಡಿದ್ರು. ಅವ್ನು ನೋಡಿದೆ, ಏನೋ ನೀವೇನು ಹೇಳಕತ್ತೀರಿ ತಪ್ಪದಾರೆ. ನಿನಗೆ ಬರ್ತದೆ ಸುಮ್ಕೊಡು ಅಂತಕೊಂಡು ಪುರಾಣಕಾರ ನನಗೆ ಜಬರಿಸಿದ. ಜಬರಿಸ್ತಾನೆ. ಇನ್ನು ಆಗೋದದ, ಇನ್ನು ಆಗಿದ್ದ ಈಗ ಆಗಿದ್ದ ಕತೆ ಹೇಳ್ತೇನೆ. ಜಬರಿಸಿದಾಗ ಆಗ ನಾನು ಮತ್ತು ದೊಡ್ಡವರ ಅಂತಕೊಂಡಂಥ ಮರ್ಯಾದೆಯನ್ನು ಸುಮ್ಮನೆ ಇರಲಿಕ್ಕೆ ಪ್ರಯತ್ನ. ಜನರೆಲ್ಲ ಪುರಾಣಕಾರ ಸ್ವಲ್ಪ ನಿಂದಿರ್ಸ್ರಪ್ಪ, ನಿಂದಿರ್ಸಿ. ಹುಡುಗ ಹೇಳಪ್ಪ ಯಾವ ಸರಿಯಾದ ಹೇಳು. ನಾನು ಅರ್ಧ ಗಂಟೆ ಹೇಳಿದೆ. 4.5 ವಯಸ್ಸದ ಹುಡುಗ, ವಿಷ್ಣು ಸರ್ವೋತ್ತಮ ಹೇಗೆ ಅಂತಕೊಂಡಂತೇಳಿ. ಹಿಂದಾಡೆ ನಮ್ಮಪ್ಪನಿಗೆ ಬಂದು ಹೇಳಿದೆ, ಹಿಂಗೆ ಭಾಳ ಸರಿ ಅಂತಕೊಂಡು ನಮ್ಮಪ್ಪ ಹೇಳೋದು. ಬಾಲ್ಯದಲ್ಲಿಯೂ ಪರಮಾತ್ಮನ ವಿರುದ್ಧ ನಾನು ಸಹನೆ ಮಾಡಲಿಲ್ಲ. ಇನ್ನೊಂದು ಸಲ ನಾನು ಅಚ್ಯುತ ಪ್ರೇಕ್ಷಾಚಾರ್ಯನ ಸನ್ಯಾಸ ತೊಗೊಂಡೆ. ಅವರು ಆಯಿತು ನಿನಗೆ ಮೇಲೆ ಗ್ರಂಥ ಪ್ರಾರಂಭ ಮಾಡಬೇಕು ಅಂತೇಳಿ ಅದ್ವೈತದ ಗ್ರಂಥ, ಅವರು ಅದ್ವೈತ ಪಾಠ ಹೇಳ್ತಿದ್ರು. ಯಾಕಂದರೆ ಆಗ ದ್ವೈತ ಪಾಠ ಹೇಳ್ತಕ್ಕಂಥ ಯಾರಿದ್ದಿಲ್ಲ, ಅದನ್ನು ಕಲ್ತ್ಕೊಂಡು ಬಂದಿದ್ರು ಅವರು. ಇಷ್ಟ ಸಿದ್ಧಿ ಅಂತ ತಿಳ್ಕೊಂಡಂತೇಳಿ ಒಂದು ಗ್ರಂಥ ಚಲೋ ಮಾಡೋದು. ಅದ್ವೈತ ಸುರೇಶ್ವರಾಚಾರ್ಯ ಬರೆದ ಗ್ರಂಥ ಅದು. ಮಂಗಲಾಚರಣದೊಳಗೆ 32 ತಪ್ಪುಗಳನ್ನು ತೋರಿಸಿಕೊಟ್ಟೆ. ಇನ್ನು ಗ್ರಂಥ ಎಷ್ಟು ತಪ್ಪಿರ್ಬೇಕು ಕಲ್ಪನೆ ಮಾಡಿಕೊಳ್ಳಿ. 32 ತಪ್ಪು ಹೇಳಿದೆ. ಇದು ಹೀಗೆ, ಈ ಪ್ರಯೋಗ ಹೀಗೆ, ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ, ಅನ್ವಯ ಆಗೋದಿಲ್ಲ. ಹಾಗಾದ್ರೆ ತಪ್ಪನ್ನು ಸಾಧನೆ ಮಾಡಿ ತೋರಿಸು ಅಂತ ಹೇಳಿದ್ರು. ಭಾಳ ದಿನಕ್ಕೆ ಒಂದು 7-8 ವರ್ಷ ಇರಬೇಕು. ನಾನೆಲ್ಲ ಇದೇನು ತಪ್ಪದ ಅಂತಕೊಂಡು ತಿಳಿಸ್ಕೊಟ್ಟೆ. ಅವ ಗುರುಗಳಿಗೆ ಅನ್ನಿಸ್ತು, ಇವನು ಏನೋ ಒಳ್ಳೆ ಜ್ಞಾನಿ ಇದ್ದಾನಂತಕೊಂಡು. ನನ್ನ ಇನ್ನೊಂದು ಭಗವಂತನ ವಿಷಯಕವಾದ ಶಾಸ್ತ್ರಜ್ಞಾನ ಹೇಗೆ ಅಂತಕೊಂಡಂತಂದರೆ, ಒಂದು ಸಲ ನಮ್ಮ ಗುರುಗಳು ಭಾಗವತ ಹೇಳ್ತಿದ್ರು. 5ನೇ ಸ್ಕಂದದ ಪಾಠ ನಡೆದಿತ್ತು. ಆಗ 5-6-7-8 ಜನ ಹತ್ರ ಬೇರೆ ಬೇರೆ ಪುಸ್ತಕ ಇದ್ದು, ಆ ಪಾಠದ ಒಂದು ಗದ್ದೆ ಹೇಳಿದಾಗ ಒಬ್ಬ ಹೇಳ್ದೆ, ಈ ವಾಕ್ಯ ಇಲ್ಲಿಲ್ಲರಿ ಆಚಾರ್ಯ ಅಂತಕೊಂಡಂತೇಳಿ. ಏನೋ ಬೆಳೆದೆ, ಈ ಲೈನೇ ಇಲ್ಲ ಅಂತಕೊಂಡಂತ ಹೇಳ್ದೆ. ಮತ್ತೆ ಬೆಳೆದೆ, ಬೇರೆ ಬೇರೆ ಶಬ್ದವರೇ ಇಲ್ಲಿ ಅಂತಕೊಂಡಂತೇಳಿ. 8 ಪ್ರತಿಗಳು 8 ಪ್ರತಿ ಸಮಾನ ಇಲ್ಲೇ ಇಲ್ಲ.
ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಗುರುಗಳು ಚಿಂತಕರು ಏನಪ್ಪ ಹಿಂಗಾಕದು ಪಾಠವೇದ, ಈಗಿನಂತೆ ಪ್ರಿಂಟೆಡ್ ಪುಸ್ತಕ ತೆಗ್ತಿಲ್ಲ, ಕೈಯಿಂದ ಬರೀತಿದ್ರು ಅವಾಗ. ಈ ಮೂರನೇ ಒಂದು ಪ್ರತಿ ಅದಲ್ಲ, ಈ ಪ್ರತಿ ಇದು ಸರಿಯಾದ ಪಾಠ, ಇದು ವೇದವ್ಯಾಸರ ಒರಿಜಿನಲ್ ಪಾಠ. ಗುರುಗಳು ಸ್ವಲ್ಪ ವ್ಯಂಗ್ಯದಿಂದ ಕೇಳಿದ್ರೆ, ಇದೇ ಒಳ್ಳೆ ಸರಿಯಾದ ಪಾಠ ಅಂತ ಹೆಂಗೆ ಹೇಳ್ತೀನಿ ನೀನು? ನಾನು ಪೂರ್ತಿ ಭಾಗವತ, ಒರಿಜಿನಲ್ ಭಾಗವತ ಮುಖದ್ಗತ ಅದು. ಹಾಗಾದ್ರೆ ಎಲ್ಲರ ಪುಸ್ತಕ ಮುಚ್ಚಿಡೋ, ಹೇಳಪ್ಪ ಪಂಚಮಸ್ಕಂದದ ಶುದ್ಧ ಪಾಠ ಹೇಳು. ನಾನು ಪೂರ್ತಿ ಪಂಚಮಸ್ಕಂದ ಗದ್ಯ ಸಹಿತವಾಗಿ ಅಸ್ಖಲಿತವಾಗಿ ಹೇಳಿದೆ. ಆಗ ಗುರುಗಳು ಕೂಡ ಒಪ್ಕೊಂಡ್ರು, ಇವನು ನಿಜವಾಗಿಯೂ ಕೂಡ ಜ್ಞಾನಿ ಭಗವದ್ಭಕ್ತನಾಗಿದ್ದಾನೆ ಅಂತಕೊಂಡಂತೆ. ಹೀಗಾಗಿ ನನ್ನ ಭಕ್ತಿ ಪರಮಾತ್ಮನ ವಿರೋಧ ಸಹನ ಮಾಡೋದಿಲ್ಲ. ನಾನು ಯಾವುದೇ ಕಾಮನೆ ಇಲ್ಲದೆ ದೇವರಲ್ಲಿ ಪ್ರೀತಿ ಮಾಡ್ತೇನೆ. ಪರಮಾತ್ಮ ನನ್ನನ್ನು ತನ್ನ ಮನೆಯಂತ ಆರಿಸಿದ್ದಾನೆ. ಇದಕ್ಕಿಂತ ಹೆಚ್ಚಿನ ಭಕ್ತರು ನಮಗೆ ಯಾರಾದರೂ ಸಿಗ್ತಾರೇನು? ನನ್ನ ಭಕ್ತಿಯ ವೈಶಿಷ್ಟ್ಯ ಏನಂತ ತಿಳ್ಕೊಂಡಂತಂದರೆ, ನೀವು ದೇವರನ್ನು ಪ್ರತಿಮಾದೊಳಗೆ ಪೂಜೆ ಮಾಡ್ತಾರೆ. ನಾನು ದೇವರನ್ನು ಪ್ರತಿಮೆಯಲ್ಲಿ ಪೂಜೆ ಮಾಡೋದಿಲ್ಲ. ನಮ್ಮ ಶಿಷ್ಯರಿಗಾಗಿ ನಾನು ಪ್ರತಿಮಾ ಪೂಜೆ ಮಾಡಿ ನೀವು ಕೊಟ್ಬಿಟ್ಟೆ. ಇಲ್ಲ ದೇವ್ರನ್ನ ಪೂಜೆ ಮಾಡೋದು ಎದುರು ಬಂದು ಕೊಡ್ತಾರೆ. ಇಲ್ಲ ನಾನು ಹೃದಯದಲ್ಲಿದ್ದ ನಾನು ದೇವರನ್ನು ಪೂಜೆ ಮಾಡ್ತೇನೆ. ನಿಮ್ಮ ದೇವರಿಗೆ ನೀವು ಸೇವಂತಿಗೆ, ಮಲ್ಲಿಗೆ, ಸಂಪಿಗೆ ಇತ್ಯಾದಿ ಹೂಗಳನ್ನು ಏರಿಸ್ತೀರಿ. ಹಾಗಾದರೆ ಭೀಮ, ನೀನು ದೇವ್ರಿಗೆ ಏನು ಹೇಳಿಸ್ತಿ? ಹೃದಯದೊಳಗೆ ದೇವ್ರ ಪೂಜೆ ಮಾಡುತ್ತಿದ್ದೆ ಅಂತಕೊಂಡಂತಂದ್ರೆ ಪೂಜೆ ಹೆಂಗೆ ಮಾಡ್ತೀಯಪ್ಪ ನೀನು? ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತಕೊಂಡಂತ ಹೇಳಿದ್ದನ್ನು ಮಹಾಭಾರತದಲ್ಲಿ ಈ ವಿಚಾರ ಬಂದಿದೆ. ಆ ಶ್ಲೋಕವನ್ನು ಮಧ್ವಾಚಾರ್ಯರ ನಂತರ ಬಂದಿರತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಯೋಗ ದೀಪಕದಲ್ಲಿ ಹೇಳಿದ್ದಾರೆ. ಆರಾಧಯಾಮಿ ಮಣ್ಣಿ ಸನ್ನಿಭಮಾತ್ಮಬಿಂಬೆ ಮಾಯಾಪುರೇ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾ ನದಿ ವಿಮಲ ಚಿತ್ತ ಜಲಾಭಿಷೇಕಂ ಭಾವಾಷ್ಟಪುಷ್ಪ ವಿಧಿನ ಹರಿಮರ್ಚಯಾಮಿ. ನಾನು ಅವತ್ತು ಹೇಳಿದ ಮಾತು ಇದು. ಭೀಮಾ, ದೇವ್ರ ಪೂಜೆ ಹೇಗೆ ಮಾಡ್ತೀಯಪ್ಪ? ನಾನು ಹೃದಯ ಮಂದಿರದಲ್ಲಿ ಮಾಡ್ತೇನೆ. ನನ್ನ ಹೃದಯ ಮಂದಿರ ಇದು ಮಾಯಾಪುರ. ಮಾಯಾ ಅಂದರೆ ಪರಮಾತ್ಮನ ಶಕ್ತಿ ಅನಿಸಿದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಊರಿದು. ಯಾಕೆ? ಕಮಲ, ಹೃದಯ ಕಮಲ. ಹೃದಯ ಕಮಲ ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿದ ಹೃದಯ ಕಮಲ ಈ ಮಾಯಾಪುರದಲ್ಲಿ. ಅಲ್ಲಿ ಹೃದಯ ಅಂತನ್ನೋ ಕಮಲ ಇದೆ. ಅದರ ಮೇಲೆ ಲಕ್ಷ್ಮೀನಾರಾಯಣರು ಕೂತ್ಕೊಂಡಿದ್ದಾರೆ. ಹೃದಯ ಪಂಕಜ ಸನ್ನಿವಿಷ್ಟಂ, ಹೃದಯ ಕಮಲದಲ್ಲಿ ವಾಸ ಮಾಡಿದ ಆ ಭಗವಂತನನ್ನು ಪೂಜಿಸ್ತಾನೆ. ಯಾವ ಭಾವಿಯಿಂದ ನೀರು ತೆಗೆದುಕೊಂಡು ಬರ್ತೀಯಪ್ಪ? ನೀನು ತಂದಿರ್ತಕ್ಕಂತಹ ನೀರು ತಂದ ನದಿ ಹೆಸರೇನು? ಶ್ರದ್ಧಾ ನದಿ. ಪರಮಾತ್ಮನಲ್ಲಿ ನನ್ನ ಶ್ರದ್ಧೆಯ ನದಿ. ಆ ಶ್ರದ್ಧೆಯಲ್ಲಿರ್ತಕ್ಕಂಥ
ಶುದ್ಧ ಮನಸ್ಸು ಅಂತ ತಿಳ್ಕೊಂಡಂತೇನಿದೆ, ಅತಿ ಸತ್ವಪೂರ್ಣವಾದ ಮನಸ್ಸು ಅಂತ ತಿಳ್ಕೊಂಡಂತೇನಿದೆ, ಆ ಮನಸ್ಸೇ ನೀರು. ಆ ಮನಸ್ಸಿನಿಂದ ದೇವರಿಗೆ ಅರ್ಘ್ಯ, ಪಾದ್ಯ, ಅಭಿಷೇಕ ಎಲ್ಲವನ್ನು ಮಾಡ್ತೇನೆ. 8 ತರಹದ ಗುಣಗಳನ್ನು ಅವನಿಗೆ ಅರ್ಪಣೆ ಮಾಡ್ತೇನೆ. ಅದೇ ನಾನು ಅರ್ಪಿಸುವ ಭಾವಪುಷ್ಪಗಳು. ನನ್ನ ಕಲ್ಪನೆಯಲ್ಲಿ ನಾನು ಆಚರಣೆ ಮಾಡುವ ಧರ್ಮಗಳು ಅಂತ ತಿಳ್ಕೊಂಡಂತೇನಿದೆ, ನನ್ನಲ್ಲಿರುವ ಸದ್ಗುಣಗಳು ಅಂತ ತಿಳ್ಕೊಂಡಂತೇನಿದೆ, ಇದು ಪರಮಾತ್ಮ ಕೊಟ್ಟ ಪುಷ್ಪ ಅಂತ ತಿಳ್ಕೊಂಡಂತೇಳಿ ಆ ಪುಷ್ಪಗಳಿಂದ ಪರಮಾತ್ಮನ ಸೇವೆಯನ್ನು ನಾನು ಅರ್ಪಣೆ ಮಾಡ್ತೇನೆ. ಆ ಪುಷ್ಪಗಳು ಯಾವುದು ಅಂತ ತಿಳ್ಕೊಂಡಂತೇಳಿ ನಿಮಗೆ ಜಿಜ್ಞಾಸೆ ಇದೆಯಲ್ಲ. ಭೀಮನಾಗಿ ನಾನು ಹೇಳುವ ಮಾತು, ಅಹಿಂಸಾ ಪ್ರಥಮಂ ಪುಷ್ಪಂ. ಅಹಿಂಸಾ ಈ ಗುಣ, ಈ ಧರ್ಮಾಚರಣೆ, ಇದನ್ನು ಈ ರೀತಿಯಾಗಿ ಇದ್ದರೆ ದೇವರಿಗೆ ಅದು ಒಂದು ಒಳ್ಳೆಯ ಶ್ರೇಷ್ಠ ಪುಷ್ಪ. ಅದು ಭೀಮ, ನೀನು ಮತ್ತು ಅಹಿಂಸಾ, ನೀನು ಕೊಂದವರ ಲೆಕ್ಕನೇ ಹಾಕ್ಲಿಕ್ಕೆ ಆಗಂಗಿಲ್ಲ, ಮತ್ತು ಅಹಿಂಸಾ ಅಂತ ಹೇಳ. ಅರೆ ಅದು ಕೂಡ ಅಹಿಂಸಾನೇ. ಪರಮಾತ್ಮನ ಪರಿಭಾಷೆಯಲ್ಲಿ ದುಷ್ಟರನ್ನು ಕೊಲ್ಲುವುದೇ ಅಹಿಂಸಾ ಅಂತ ಅನಿಸ್ಕೊಳ್ತದೆ. ಇದು ಕೃಷ್ಣನ ಪರಿಭಾಷಾ. ಅಹಿಂಸಾ ಅಸಾಧು ಹಿಂಸಾ ಸ್ಯಾತ್. ದುಷ್ಟರನ್ನು ಕೊಲ್ಲುವುದೇ ಅಹಿಂಸೆ. ಅರೆ ಕೊಲ್ಲುವುದು ಹಿಂಸಾ, ಅಹಿಂಸಾ ಯಾಕೆ? ಅಕಾರ ವಾಚ್ಯನಾದ ಪರಮಾತ್ಮನ ಆಜ್ಞೆಯಿಂದ ಮಾಡಿದ ಹಿಂಸೆ ಅಹಿಂಸೆ. ಈ ಮೇಲಿನ ಅಹಿಂಸೆಗೆ ಇಂಪಾರ್ಟೆಂಟ್ ಇಲ್ಲ. ನಿಮ್ಮ ಕಾಲಿನ ಹಂಗೆ ಒಂದು ಕಪಾಳಕ್ಕೆ ಹೊಡೆದ್ರೆ ಆಯ್ತಪ್ಪ, ಇನ್ನೊಂದು ಕಪಾಳ ಹೊಡಿ ಅಂತ ತಿಳ್ಕೊಂಡು ಇನ್ನೊಂದು ಕಪಾಳ ಮುಂದೆ ಮಾಡುವ ವ್ಯಕ್ತಿ ಅಲ್ಲ. ಕಪಾಳಕ್ಕೆ ಹೊಡೆದ್ರೆ ಒಂದು ತಲೆ ಹೊಡೆಯವ ನಾನು ನೆನ್ಪು. ಅದು ದುಷ್ಟನಾಗಿರ್ತಕ್ಕಂಥ ವಿಷ್ಣು ದ್ವೇಷಿಯಾಗಿದ್ದರೆ ಭಕ್ತರು ನನ್ನ ಕಪಾಳ ಹೊಡಿಲಿಕ್ಕೂ ಬರೋಂಗಿಲ್ಲ. ಅಹಿಂಸಾ ಇನ್ನೊಂದು ಅರ್ಥ ಏನು? ಪ್ರಾಕೃತ ಶರೀರದಲ್ಲಿ 6 ಶತ್ರುಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಹಿಂಸೆ ಮಾಡ್ತಾ ಇರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲವಲ್ಲ. ಇವೆಲ್ಲ ನಮ್ಮನ್ನು ಹಿಂಸೆ ಮಾಡುವ ಶತ್ರುಗಳು. ಇವರೆಲ್ಲರ ಹಿಂಸೆಗೆ ನೀವೆಲ್ಲರೂ ಒಳಗಾಗಿದ್ದೀರಿ, ನಾನಿಲ್ಲ. ಕಾಮದ ಪೀಡೆಗೆ ನಾನು ಒಳಗಾಗಿಲ್ಲ, ಕ್ರೋಧದ ಪೀಡೆಗೆ ನಾನು ಒಳಗಾಗಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ನನ್ನನ್ನು ಹಿಂಸಿಸುವುದಿಲ್ಲ. ಆದ್ದರಿಂದಾಗಿ ನಾನು ಅಹಿಂಸಾ ಧರ್ಮವನ್ನು ಪರಿಪಾಲನೆ ಮಾಡ್ತೇನೆ. ಕಾಮಕ್ರೋಧಾದಿಗಳ 6 ಶತ್ರುಗಳನ್ನು ನಮ್ಮ ಅಧೀನದಲ್ಲಿಟ್ಟುಕೊಂಡು ಅವರು ನಮ್ಮನ್ನು ಪೀಡಿಸದಂತೆ ನೋಡಿಕೊಳ್ಳುವುದು ಒಂದು ತರಹದ ಅಹಿಂಸೆ ಆಗಿದ್ದರೆ, ಭಗವಂತನ ಆಜ್ಞೆಯಿಂದ ದುಷ್ಟರನ್ನು ನಾಶಪಡಿಸುವುದು ಇನ್ನೊಂದು ಕ್ಷತ್ರಿಯರಿಗಿರ್ತಕ್ಕಂಥ ಅಹಿಂಸಾ ಧರ್ಮ. ಆ ಅಹಿಂಸಾ ಧರ್ಮವನ್ನು ನನ್ನ ಜೀವನದಲ್ಲಿ ನಾನು ಚಾಚೂ ತಪ್ಪದೆ ಆಚರಿಸಿದ್ದೇನೆ. 2ನೇದ್ದು ಇಂದ್ರಿಯ ನಿಗ್ರಹ. ನನ್ನ ಇಂದ್ರಿಯಗಳನ್ನು ಮಾರ್ಗದಲ್ಲಿ ಪ್ರೇರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮ ಕರ್ಮಾನುಸಾರವಾಗಿ ಭಗವಂತನಿಂದ ನಿಯತರಾಗಿರ್ತಕ್ಕಂಥ ನಮ್ಮಲ್ಲಿರುವ ತತ್ವಾಭಿಮಾನಿ ಅಸುರರು ಅಂತೇನು ಹೇಳ್ತಾರೆ, ಈ ತತ್ವಾಭಿಮಾನಿ ಅಸುರಗಳು ನಮ್ಮನ್ನು ಪಾಪದ ಮಾರ್ಗದಲ್ಲಿ ಪ್ರೇರಿಸ್ತಾರೆ, ದುರ್ಮಾರ್ಗದಲ್ಲಿ ಪ್ರೇರಿಸ್ತಾರೆ. ಆದರೆ ದೈತ್ಯರಿಗೂ ನನಗೂ ಅಲರ್ಜಿ. ನನ್ನ ಹೆಸರು ಕೇಳಿದ್ರೆ ದೈತ್ಯರು 10 ಮೈಲ್ ದೂರ ಓಡಿ ಹೋಗ್ತಾರೆ. ಅವರು ನನ್ನಲ್ಲಿದ್ದು ಪೀಡಿಸ್ಲಿಕ್ಕಾಗ್ತದೆ. ಆದ್ದರಿಂದಾಗಿ
ನನ್ನ ಯಾವ ಇಂದ್ರಿಯಗಳು ಇನ್ನೊಬ್ಬರ ಪರಮಾತ್ಮನಲ್ಲೇ ಯಾವಾಗಲೂ ನಿರತರಾಗಿರ್ತಕ್ಕಂಥವುಗಳು. ನನ್ನ ಕಣ್ಣು ಪರಮಾತ್ಮನನ್ನೇ ನೋಡ್ತದೆ, ನನ್ನ ಕಿವಿ ಭಗವಂತನ ಗುಣಗಾನವನ್ನೇ ಕೇಳ್ತದೆ, ಕಣ್ಣು ಪರಮಾತ್ಮನನ್ನೇ ನೋಡ್ತದೆ, ನನ್ನ ನಾಲಿಗೆ ಪರಮಾತ್ಮನ ಮಹಿಮೆಯನ್ನೇ ಉಚ್ಚಾರಣೆ ಮಾಡ್ತದೆ, ನನ್ನ ಕೈ ಪರಮಾತ್ಮನನ್ನೇ ಪೂಜಿಸ್ತದೆ, ನನ್ನ ಕಾಲು ಪರಮಾತ್ಮನನ್ನೇ ಪ್ರದಕ್ಷಿಣೆ ಮಾಡ್ತದೆ. ನನ್ನ 10 ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಪರಮಾತ್ಮನಲ್ಲೇ ಆಸಕ್ತವಾದ್ದರಿಂದಾಗಿ ನಾನು ದೇವರಿಗೆ ಏರಿಸುವ ಎರಡನೆಯ ಹೂ ಇಂದ್ರಿಯ ನಿಗ್ರಹ ರೂಪವಾದ ಹೂ. ಸರ್ವಭೂತ ದಯಾ ಪುಷ್ಪಂ. ಪರಮಾತ್ಮ ಸೃಷ್ಟಿ ಮಾಡಿದ ಎಷ್ಟು ಪ್ರಾಣಿಗಳೇ ಜೀವಧಾರಿಗಳು ಅಂತೇನಿದ್ದಾರೆ, ಅದರಲ್ಲಿ ಪ್ರಾಣಿ, ಪಶು, ಪಕ್ಷಿ, ಮರ ಎಲ್ಲ ಬಂದರು. ಅವರೆಲ್ಲರ ಮೇಲೆ ನಾನು ದಯಾ ತೋರಿಸ್ತೇನೆ. ಶತ್ರುಗಳಾಗಿದ್ದರೂ ದಯಾ ತೋರಿಸ್ತೇನೆ, ಪರಮಾತ್ಮ ಆಜ್ಞೆ ಇದ್ದರಿಂದ. ಏನಪ್ಪ ಭೀಮ ನಿರ್ದಯವಾಗಿ ದುಶ್ಯಾಸನ ದುರ್ಯೋಧನ ಕೊಂದವನಿಗೆ ನಿನ್ನಲ್ಲಿ ದಯಾ ಇದೆಯಾ? ಇದೇ ದಯಾ ಅಂತ ತಿಳ್ಕೊರಿ. ದುರ್ಯೋಧನ ಜೀವಿತ ಇರಬೇಕಾದ್ರೂ, ದುಶ್ಯಾಸನ ಜೀವಿತ ಇರಬೇಕಾದ್ರೂ, ಅಸುರರು ಜೀವಿತ ಇರಬೇಕಾದ್ರೂ ನಾನೇ ಅಲ್ಲಿ ಕೂತು ಶ್ವಾಸ ಜಪ ಮಾಡಬೇಕು. ಅಂಥವ್ರ ಮೇಲೂ ಪರಮಾತ್ಮನ ಆಜ್ಞೆಯಿಂದ ದಯೆ ತೋರಿಸ್ತೇನೆ, ನೆನ್ಪಿಟ್ಕೊಳ್ಳಿ. ಎಷ್ಟು ನನ್ನನ್ನು ವಾಯುದೇವರನ್ನು ಗೊತ್ತಿಲ್ಲದೆ ಇದ್ದವ್ರ ಮೇಲೂ ದಯೆ ತೋರಿಸ್ತೇನೆ. ಪ್ರತಿಯೊಬ್ಬರಲ್ಲಿ ನಿಂತುಕೊಂಡು 21,600 ಸಲ ಶ್ವಾಸೋಚ್ಛ್ವಾಸವನ್ನು ಮಾಡಿ ಅವರ ಚೈತನ್ಯವನ್ನು ಉಳಿಸ್ತೇನಲ್ಲ, ಆ ಚೈತನ್ಯ ಉಳಿಸುವುದೇ ನಾನು ತೋರಿಸುವ ದಯ, ದೇವರಿಗೆ ಏರಿಸುವ 3ನೇ ಹೂ. ದಯಾ ಪುಷ್ಪಂ ಶಿಷ್ಯತೆ, ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ಶಿಷ್ಯತೆ. ನನ್ನಲ್ಲಿ ಕ್ಷಮಾಗುಣ ಇದೆ, ಕ್ಷಮಿಸ್ತೇನೆ, ನಾಳೆ ಸುಧಾರಿಸ್ತಾರೆ ಬಾ ಅಂತ ತಿಳ್ಕೊಂಡಂತೆ. ದೇವರೇನು ಭೀಮ ನನ್ನನ್ನು ಇವಾಗ ಕ್ಷಮಿಸಿದೆಯೋ? ನೀನಲ್ಲಿ ನಿಮ್ಮ ಎಲ್ಲರನ್ನೂ ಕ್ಷಮಿಸಿದ್ದೆ. ನನ್ನ ಕ್ಷಮ ಇದ್ದಿದ್ದಿಲ್ಲ ಅಂತಂದರೆ ನೀವು ದಿನ ಸತ್ತು ಹೋಗ್ತೀರಿ. ದಿನ ಅಂದರೆ ಒಂದೇ ಸತ್ತೋದ್ರೆ ಮತ್ತೆ ಇನ್ನೊಂದು ದಿನ ಎಲ್ಲ ಉಳಿತಿತ್ತು ಅಲ್ಲ. ನಿಮಗೆ ದೇವರು ಬ್ರಾಹ್ಮ ಮುಹೂರ್ತಲ್ಲಿ ಹೇಳು ಅಂತ ಹೇಳ್ಯಾನ. ದ್ವಾದಶಿ ಬಿಟ್ಟು ಯಾವ ದಿವಸ ಇದ್ದೀರಿ ಹೇಳ್ರಿ? 4:15 3:30 ನಂತರ 5 ಗಂಟೆ ಒಳಗಾಗಿ ಹೇಳ್ಬೇಕು. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದ್ದೀರಿ. ನೀವು ಎದ್ದಿಲ್ಲ ಅಂತೇಳಿ ನಾನು ಸೆಟ್ಟಿಗೆ ಬಂದು ನಿಮ್ಮ ಶ್ವಾಸೋಚ್ಛ್ವಾಸ ನಿಲ್ಲಿಸ್ತೀನೇನು? ನಾನು ನಿಂದ್ರಿಸಿದ್ರೆ ಆಯ್ತು, ನಿಮ್ಮ ಹಣೆ ಬರ. 1-2 ನಿಮಿಷ ನಿಂದಿಸಿ ಸಾಕು, ಖಲಾಸ್. ಆದ್ದರಿಂದ ನಾನು ದಯಾ ತೋರಿಸ್ತೇನೆ ಇಲ್ಲೋ ಹೇಳಿ, ನೀವೇ ಹೇಳಿ. ಇಲ್ಲ ನಿಮ್ಮ ತಪ್ಪು ಕ್ಷಮ ಮಾಡ್ತೇನೆ ಇಲ್ಲೋ? ಸರಿಯಾಗಿ ಹೇಳಂಗಿಲ್ಲ. ಈಗ ಮಾಘ ಮಾಸ 2 ಜನ ಸೂರ್ಯೋದಯಕ್ಕಿಂತ ಸ್ನಾನ ಮಾಡ್ಲಿಕ್ಕೆ ಹೇಳ್ರಿ, ಅದನ್ನು ತಣ್ಣೀರಿನ ಸ್ನಾನ ಮಾಡದೇ ಇದ್ದರೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗಿಲ್ಲ. ನಿಮ್ಮ ಮೇಲೆ ಕ್ಷಮ ತೋರಿಸ್ತೇನೆ ಇಲ್ಲೋ? ಹೀಗೆ ಭಗವದ್ಭಕ್ತರು ಕೆಲವು ಸಂದರ್ಭದಲ್ಲಿ ಎಲ್ಲ ಉಳಿದ ಪ್ರಾಣಿಗಳ ಮಾಡಿದ ತಪ್ಪನ್ನು ಆ ವೇಳೆಗೆ ಕ್ಷಮಿಸ್ತೇನೆ. ಯಾವಾಗ ಅದಕ್ಕೆ ಶಿಕ್ಷೆ ಕೊಡಬೇಕು ಕೊಡ್ತೇನೆ. ಆದರೂ ನನ್ನಷ್ಟು ಕ್ಷಮಾವಂತನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದು ನಾನು ದೇವರಿಗೆ ಏರಿಸ್ತಕ್ಕಂಥದ್ದು 4ನೇ ಹೂ. ದೇವರಿಗೆ 5ನೇ ಹೂ ಸತ್ಯಂ, ಇಲ್ಲ ಜ್ಞಾನ ಪುಷ್ಪಂ.
ಈಗ ಎಷ್ಟು ದಿವಸದಿಂದ ಜ್ಞಾನದ ಬಗ್ಗೆನೇ ಹೇಳ್ತಾ ಇದ್ದಲ್ಲ. ಜ್ಞಾನದ ಪ್ರತಿನಿಧಿ ಭೀಮಸೇನ. ಜ್ಞಾನ ಅಂದರೆ ಭೀಮಸೇನ. ಪರಮಾತ್ಮನ ವಿಷಯಕವಾದ ನನ್ನ ತಿಳುವಳಿಕೆ ಎಷ್ಟಿದೆ ಅಂತಂದರೆ, ಸಕಲ ವೇದಗಳಲ್ಲಿ ಹೇಳಿದ ಭಗವಂತನ ಮಹಿಮೆಯೂ ನನಗೆ ಗೊತ್ತು, ವೇದದಲ್ಲಿ ಹೇಳದೇ ಇದ್ದ ಮಹಿಮೆಯೂ ನನಗೆ ಗೊತ್ತು, ವೇದದಲ್ಲಿ ಹೇಳದೆ ಮಹಾಭಾರತದಲ್ಲಿ ಹೇಳಿದ ಭಗವಂತನ ಗುಣಗಳ ಜ್ಞಾನವೂ ನನಗಿದೆ. ಮಹಾಭಾರತ ಮೀರಿದ ಭಗವದ್ಜ್ಞಾನವೂ ಕೂಡ ನನಗಿದೆ. ಇಷ್ಟೆಲ್ಲ ಇದ್ದು ಅಹಂಕಾರ ನನ್ನಲ್ಲಿಲ್ಲ. ಪರಮಾತ್ಮ ಎಲ್ಲವೂ ನಿನ್ನದೇ ಅಂತಿಕೊಂಡಂತೇಳಿ ನನ್ನ ಆ ಜ್ಞೇಯನಲ್ಲೇ ನನ್ನ ಮನಸ್ಸನ್ನು ನಾನು ಯಾವಾಗಲೂ ಏಕಾಗ್ರಗೊಳಿಸ್ತೇನೆ. ಆದ್ದರಿಂದಾಗಿ ಜ್ಞಾನ ಪುಷ್ಪ ನಾನು ದಿನಾಲು ದೇವರಿಗೆ ಏರಿಸ್ತೇನೆ. ತಪಃಪುಷ್ಪಂ, ತಪಸ್ಸು ಅಂದರೆ ಧ್ಯಾನ, ಚಿಂತನ. ಪರಮಾತ್ಮನ ಚಿಂತನೆಯನ್ನು ನಾನು ನನ್ನ ಶರೀರದ ಪ್ರತಿಯೊಂದು ರೋಮದಿಂದಲೂ ಮಾಡ್ತಿರ್ತೇನೆ. ಅದಕ್ಕೆ ನನ್ನನ್ನು ಕೋಟಿ ಲಿಂಗ ಧರಿಸಿದ ಅಂತಕೊಂಡಂತ ವರ್ಣನೆ ಬರ್ತದೆ. ಕೋಟಿ ಲಿಂಗಗಳನ್ನು ಅಂದರೆ ಪರಮಾತ್ಮನ ಲಕ್ಷಣಗಳನ್ನು ಪ್ರತಿ ಕ್ಷಣದಲ್ಲಿಯೂ ಕೋಟಿಗಿಂತಲೂ ಮೀರಿ ನೆನೆಸ್ತಾ ಇರೋದರಿಂದಾಗಿ ಲಿಂಗ ಅಂದರೆ ಲಕ್ಷಣಗಳು, ಪರಮಾತ್ಮ ಲಕ್ಷಣಗಳು. ಕೋಟಿ ಲಿಂಗ ಧರಿಸಿದ ಅಂತಕೊಂಡಂತೇಳಿ ಶಾಸ್ತ್ರ ನನ್ನನ್ನು ಹೇಳ್ತಾರೆ. ಅದಕ್ಕಿಂತ ಬೇರೆ ನಿಮಗೆ ಬೇಕಾ? ಆದ್ದರಿಂದಾಗಿ ನಾನು ಪರಮಾತ್ಮನ ವಿಷಯದಲ್ಲಿ ಸತತದಲ್ಲಿಯೂ ಚಿಂತನೆ ಮಾಡ್ತಾ ಇರ್ತೇನೆ. ಧ್ಯಾನ ಪುಷ್ಪಂ ಚ ಸಪ್ತಮಂ, ತಪಪುಷ್ಪ. ಇನ್ನು ಧ್ಯಾನ ಪುಷ್ಪ, ನನ್ನ ಧ್ಯಾನ ಎಂದಿನಿಂದ ನಾನಿದ್ದೇನೆ ಅವತ್ತಿನಿಂದ ದೇವರ ಧ್ಯಾನ ಇದೆ. ಮತ್ತು ಎಂದಿಗೂ ಮುಗಿಯದ ದೇವರ ಧ್ಯಾನ ನಾನು ಮಾಡ್ತಾ ಇರ್ತೇನೆ. ನನ್ನ ಮನಸ್ಸು ಬುದ್ಧಿಯಲ್ಲಿ ದೇವರೇ ಆವರಿಸಿಕೊಂಡಿದ್ದಾನೆ. ನನ್ನ ಬುದ್ಧಿಯನ್ನು ಅವನು ತನ್ನ ಕಡೆಗೆ ಎಳೆದುಕೊಳ್ತಾನೆ. ಆದ್ದರಿಂದ ಅದಕ್ಕೆ ಧ್ಯಾನ ಅಂತ ಕರೆದುಕೊಳ್ತಾರೆ. ಆ ಧ್ಯಾನ ರೂಪವಾದಂಥದ್ದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇನೆ. ಧ್ಯಾನ ಪುಷ್ಪಂ ಸತ್ಯಂಚೈವ ಅಷ್ಟಮಂ ಪುಷ್ಪಂ. ಇನ್ನು ನಾನು ಸತ್ಯರೂಪವಾಗಿರ್ತಕ್ಕಂಥ 8ನೇ ಹೂವನ್ನು ಪರಮಾತ್ಮನಿಗೆ ಏರಿಸ್ತೇನೆ. ಸತ್ಯ ಅಂತಂದ್ರೇನು? ಸತ್ಯ ಅಂದರೆ ಪರಮಾತ್ಮನು ಶಾಸ್ತ್ರದಲ್ಲಿ ಹೇಳಿದ ಸಜ್ಜನರಿಗೆ ಉಪಕಾರಕವಾದ ವ್ಯವಹಾರ ಅಂತ ತಿಳ್ಕೊಂಡಂತೇನಿದೆ, ಇದು ಸತ್ಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಇನ್ನೊಂದು ಸಂದರ್ಭದಲ್ಲಿ ಅರ್ಜುನ ತನ್ನ ಆತ್ಮಕಥೆಯಲ್ಲಿ ಈ ಸತ್ಯದ ಪರಿಭಾಷೆ ಹೇಳ್ತಾನೆ. ಯಾಕೆ ಏನು ಅಂತ ಅನ್ನೋದು ಅಲ್ಲಿ ನೋಡಿ ಕೇಳಿಕೊಳ್ಳಿ. ಅದರಲ್ಲಿ ಹೇಳಿದ ಸತ್ಯತೆ ಪರಿಭಾಷೆ ಈ ರೀತಿಯಾಗಿದೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತ ದುಷ್ಕೃತಂ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಂ. ಸತ್ಯ ಅಂತ ತಗೊಂಡ್ರೆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಮಾತನಾಡುವುದು, ಶಾಸ್ತ್ರೋಕ್ತ ಮಾತನಾಡುವುದು, ಇದು ಸತ್ಯ. ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ವಿಚಾರ ಮಾಡುವುದು ಸತ್ಯ. ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಧ್ಯಾನ ಮಾಡುವುದು ಇದು ಸತ್ಯ. ಯಾಕಂದರೆ ಸತಾಂ ಹಿತಂ, ಸಜ್ಜನರಿಗೆ ಹಿತಕರವಾಗಿರ್ತಕ್ಕಂಥದ್ದು ಜಗತ್ತಿನಲ್ಲಿ ಶಾಸ್ತ್ರ. ಶಾಸ್ತ್ರೋಚಿತವಾದ ಆಚರಣೆ. ಈ ಭೀಮ ಎಂದಿಗೂ ಶಾಸ್ತ್ರದ ಆಜ್ಞೆಯನ್ನು ಮೀರಲಿಲ್ಲ. ಯಾಕೆ? ಶಾಸ್ತ್ರ ಅಂದರೆ ಪರಮಾತ್ಮನ ಆಜ್ಞೆ. ಪರಮಾತ್ಮನ ಆಜ್ಞೆಯನ್ನು ನಾನು ಎಂದಿಗೂ ಮೀರಲಿಲ್ಲ. ಈ ರೀತಿಯಾಗಿ ನಾನು ದೇವರಿಗೆ ನಿಮಗೆ ಕೊಂಡು ತಂದು ಎಲ್ಲೋ ಬಿದ್ದದ್ದು 2-3 ದಿವಸ ಆಗಿದ್ದು ಹೂಗಳನ್ನು ಏರಿಸೋದಿಲ್ಲ.
ಈ 8 ಭಾವಪುಷ್ಪಗಳನ್ನು ದೇವರಿಗೆ ನಾನು ಯಾವಾಗಲೂ ಸಮರ್ಪಣೆ ಮಾಡ್ತೇನೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಂ ಇಂದ್ರಿಯ ನಿಗ್ರಹ, ಸರ್ವಭೂತ ಭಯ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶಿಷ್ಯತೆ, ತಪಃ ಪುಷ್ಪಂ ಧ್ಯಾನಪುಷ್ಪಂ, ತಪಃ ಪುಷ್ಪಂ ಧ್ಯಾನಪುಷ್ಪಂತು ಸಪ್ತಮಂ, ಸತ್ಯಂಚೈವಾಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವಃ ಇತಿ ಭಾವಾಷ್ಟಪುಷ್ಪಾಣಿ ವಿವಿಕ್ತಾನಿ ವಚೋಂತರೇ. ಈ ರೀತಿಯಾಗಿ ಮನಸ್ಸಿನಲ್ಲಿ ನನ್ನ ಜೊತೆಗೆ ಯಾವಾಗಲೂ ಇರುವ ದೇವರನ್ನು ಪೂಜೆ ಮಾಡ್ತೇನೆ. ನಿಮ್ಮ ಹಾಗೆ ಪ್ರತಿಮೆಯನ್ನು ನಾನು ಅವಲಂಬಿಸಿಲ್ಲ. ಆದ್ದರಿಂದಾಗಿ ಈ ಭೀಮಸೇನ ಅವ್ಯಭಿಚರಿತವಾದ ಮತ್ತು ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡ್ತಾನೆ. ಇದಕ್ಕಿಷ್ಟು ಉದಾಹರಣೆ ಸಾಕಲ್ಲ? ನೀವು ಅನ್ಬೋದು, ಭೀಮ ನೀವು ಪೂಜೆ ಹೇಗೆ ಮಾಡ್ತಿದ್ದು ಹೇಳಲ್ಲ, ಇದೇನು ಹೇಳೋದಿಲ್ಲ. ಮನಸ್ಸಿನ ಕಮಲದಲ್ಲಿ ಮಾಯಾಪುರದಲ್ಲಿರುವ ಪರಮಾತ್ಮನನ್ನು ಕೂಡಿಸಿ ಶ್ರದ್ಧಾನದಿಯಿಂದ ಶುದ್ಧ ಮನಸ್ಸು ಅಂತನೋ ನೀರಿನಿಂದ ಭಗವಂತನಿಗೆ ನಾನು ಪೂಜೆ ಮಾಡ್ತೇನೆ, ಭಾವಪುಷ್ಪ ಏರಿಸ್ತೇನೆ ಅಂತ ಹೇಳಿದೆ ಇಲ್ಲ. ಮನಸ್ಸಿನಲ್ಲಿ ಪೂಜೆ ಹೇಗೆ ಮಾಡಬೇಕು ಅಂತ ಅನ್ನೋದು ಹೇಳ್ತೀಯ ಅಂತ ನೀವು ಕೇಳ್ತಿಲ್ಲ. ದೇವರ ಬಗ್ಗೆ ಏನು ಬೇಕಾದ ಕೇಳಿ ಹೇಳ್ತೀನಿ ನಾನು. ದೇವ್ರ ಬಗ್ಗೆ ಕೇಳಿದಾಗ ಇಲ್ಲ ಅಂತಕೊಂಡು ನಾನು ಅನ್ನೋದಿಲ್ಲ. ಅದು ಸಲುವಾಗಿ ಒಂದು ಮಾತು, ನಾಳಿನ ದಿವಸ ನಾನು ದೇವರ ಪೂಜೆ ಮಾನಸ ಪೂಜೆಯನ್ನು ಹೇಗೆ ಮಾಡ್ತೇನೆ ಅನ್ನೋ ನನ್ನ ಮಾನಸ ಪೂಜಾ ಕ್ರಮ ನಿಮಗೆ ಹೇಳ್ತೇನೆ. ನಿಮ್ಮ ಅನೇಕ ಜನರ ಸ್ತೋತ್ರ ಪುಸ್ತಕದಲ್ಲಿಯೂ ಕೂಡ ನನ್ನ ಈ ಪೂಜೆ ಪ್ರಸಿದ್ಧವಾಗಿದೆ. ಭೀಮಸೇನ ಕೃತ ಮಾನಸ ಪೂಜಾ ಅಂತೇಳಿ. ನಾಳಿಂದ ಈಗಾಗಲೇ 1 ತಾಸು ಆಯ್ತಲ್ಲ, ನಾನು ಮಾಡಿದ ಮಾನಸ ಪೂಜಾ ಕ್ರಮ ನಾಳೆ ತಪ್ಪದೇ ಹೇಳ್ತೇನೆ. ಆ ರೀತಿಯಾಗಿ ನೀವು ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಎಷ್ಟಾಗ್ತದೆ ಅಷ್ಟು ಮಾಡಿ. ಉಳಿದ ವಿಚಾರ ನಾಳಿನ ದಿವಸ ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ, ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಂ.